ನಾನು ಮೇಘನಾ ಮಂಜುನಾಥ್ ಟಕೀಲಾ ಚಿತ್ರದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುತ್ತಿದ್ದೇನೆ. ಮೊದಲಿಗೆ ಭಗವಂತನಲ್ಲಿ ಬೇಡುತ್ತಾ ಭಗವಂತನ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. गणनायकाय गणदैवताय गणाध्यक्षाय धीमहि गुणेशाय गुणातीताय गुणेशानाय धीमहि गुणाधीशाय गुणातीताय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ವೇದಿಕೆ ಮೇಲೆ ಬಂದು ಕಾರ್ಯಕ್ರಮವನ್ನು ನಾದದ ಹೆಜ್ಜೆ ಹಿಗ್ಗುವ ಉಡುಪಿ ಬಾಲ ಮುಕುಂದಗೆ ಆರತಿಯನ್ನು ಬೆಳಗಿರೆ ಶ್ರೀ ದೇವಿ ಸಹಿತ ವಿಠಲಗೆ ರಂಗನಾಯಕಿ ರಮಣಗೆ ಶ್ರೀ ರಂಗನಾಥ ಸ್ವಾಮಿಗೆ ರಂಗನಾಯಕಿ ರಮಣಗೆ ಶ್ರೀ ರಂಗನಾಥ ಸ್ವಾಮಿಗೆ. ನಾಯಕ ನಟರು ಹಾಗೂ ನಮ್ಮ ನಾಯಕಿಯವರು ಎಲ್ಲರೂ ಆಗಮಿಸಿರ್ತಾರೆ. ಈ ಒಂದು ಚಿತ್ರ ನಮ್ಮ ಟಕೀಲಾ ಚಿತ್ರವನ್ನು ಎಲ್ಲ ನಮ್ಮ ತಂಡದವರು ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಚಿತ್ರ ಟಕೀಲಾ ತುಂಬ ಚೆನ್ನಾಗಿ ಯಶಸ್ವಿ ಆಗಬೇಕು ಅಂತೇಳಿ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಟಕೀಲಾ ಪಿಕ್ಚರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮಾಡಿರೋದಕ್ಕೂ ನಮಗೂ ಎಲ್ಲರಿಗೂ ಒಳ್ಳೆಯದಾಗಬೇಕು, ನೋಡೋರು ತುಂಬ ಖುಷಿಪಟ್ಟು ನೋಡಬೇಕು ಅಂತ ನಮ್ಮ ಉದ್ದೇಶ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಆಮೇಲೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಟಕೀಲಾ ಆ್ಯಕ್ಚುಲಿ ಟೈಟಲೇ ಒಂಥರ ಕಿಕ್ ಥರ ಇದೆ. ಅದ್ರ ಬಗ್ಗೆ ಡೈರೆಕ್ಟ್ರು ಹೇಳ್ತಾರೆ. ಅಂದರೆ ಇದರಲ್ಲಿ ನನ್ನ ಪಾತ್ರ ಆ್ಯಸ್ ಯೂಶಲ್ ಪೊಲೀಸೇ. ನೀವು ಕೇಳ್ತಾ ಇರ್ತೀರ, ನೀವು ಕೇಳೋ ಮುಂಚೆನೇ ಹೇಳ್ಬಿಡ್ತೀನಿ ಪೊಲೀಸೇ ಅಂತ. ಬಟ್ ಚೆನ್ನಾಗಿದೆ ಕಾಂಬಿನೇಷನು ನಂದು ಆಮೇಲೆ ಧರ್ಮದು. ಒಂದು ಅದು ರಿವೀಲ್ ಮಾಡೋ ಹಾಗಿಲ್ಲ ಯಾವ ರೀತಿ ಪಾತ್ರ ರಿಲೇಟ್ ಮಾಡ್ಬೋದಾ? ಹಾಂ, ಫ್ರೆಂಡ್ಸು, ಧರ್ಮನು ನಾನು ಫ್ರೆಂಡ್ಸ್ ಆಗಿರ್ತೀವಿ. ಒಂದು ಸೀಕ್ವೆನ್ಸ್ ಆಗುತ್ತೆ, ಅದನ್ನು ಹೇಳೋದಿಲ್ಲ, ಡೈರೆಕ್ಟ್ರನ್ನು ಹೇಳೋದಿಲ್ಲ. ಅದು ಅಲ್ಲಿಂದ ಅದೇನು ಅನ್ನೋದನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಆ ರೀತಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ವಿತ್ ಎಮೋಷನ್ಸ್ ಆ್ಯಂಡ್ ಆಲ್ಸೋ ಏನಂತಾರೆ ಸಮ್ ಗ್ಲ್ಯಾಮರ್ ಎವ್ರಿಥಿಂಗ್. ಯಾಕಂದರೆ ನೀವು ಸಾಂಗ್ ನೋಡಿದಾಗಲೇ ಗೊತ್ತಾಗುತ್ತೆ ಟಕೀಲಾ ಅನ್ನೋದೇ ಒಂದು ಯೂನಿಕ್. ಏನಕ್ಕೆ ಟಕೀಲಾ ಅನ್ನೋದನ್ನ ಹೇಳ್ತಾರೆ ಡೈರೆಕ್ಟ್ರು. ಬಟ್ ನನಗೆ ಕೊಟ್ಟಿರೋ ಪಾತ್ರ ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿರ್ದೇಶಕರು ಹೇಳಬೇಕು, ಆಮೇಲೆ ನಮ್ಮ ಸ್ನೇಹಿತರಾದ ನಿರ್ಮಾಪಕರು ಹೇಳಬೇಕು. ನಾವು ಅವರೆಲ್ಲ ಅವಾಗ ಅಸಿಸ್ಟೆಂಟ್ ಎಡಿಟ್ರು, ಅವರು ಅಸೋಸಿಯೇಟ್ ಡೈರೆಕ್ಟ್ರು. ಈಶ್ವರಿ ಎಡಿಟಿಂಗ್ ರೂಮಲ್ಲೇ ಹಂಗೆ ಪರಿಚಯ ಆಗಿ ಅಲ್ಲಿಂದ ಜರ್ನಿ ಹಂಗೆ ಸ್ಟಾರ್ಟ್ ಆಯಿತು. ಆಮೇಲೆ ಝೆಡ್ ಸಿನಿಮಾದಲ್ಲಿ ನಾನು ಅಸಿಸ್ಟೆಂಟ್ ಎಡಿಟರ್ ಆಗಿದ್ದೆ. ಆಲ್ಮೋಸ್ಟ್ ನಾನೇ ಸಿನಿಮಾ ಮುಗಿಸಿದ್ದೆ. ನಮ್ಮ ಚಿಕ್ಕಪ್ಪ ಚೆನ್ನೈಯಲ್ಲಿ ಇರೋರು, ಫೈನಲ್ ಮಾತ್ರ ಬಂದು ನೋಡೋರು. ಆವಾಗ ಫುಲ್ ಸಿನಿಮಾ ನಾನೇ ಮಾಡಿದ್ದೆ. ಹಾಗಾಗಿ ಅದಂಗೆ ಹೋಗಿ ನಾನು ಆರ್ಟಿಸ್ಟಿಗೆ ಯಾವಾಗ ಟರ್ನ್ ಆದೆ ಅಲ್ಲಿಂದ ಹಾಗೆ ಮತ್ತೆ ಆ ನಂಟು ಬೆಳೀತು.
ಚೆನ್ನಾಗಾಗಲಿ. ಎಲ್ಲ ನಿಮ್ಮ ಮೀಡಿಯಾ ಸಪೋರ್ಟ್ಸ್ ಇರಬೇಕು ಈ ಚಿತ್ರಕ್ಕೆ. ಆಮೇಲೆ ಮೇಯ್ನಾಗಿ ನಮ್ಮ ಸ್ನೇಹಿತರು ನಿರ್ಮಾಪಕರಿಗೆ ಚೆನ್ನಾಗೆ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು. ಹೇಗೆ ಔಟ್ಪುಟ್ ಹಾಕಿದ್ರು ಅದೇ ರೀತಿ ಇನ್ಪುಟ್ಟನ್ನು ಚೆನ್ನಾಗಾಗಿ ನಿರ್ದೇಶಕರಿಗೂ ಇನ್ನೂ ಒಂದಷ್ಟು, ಯಾಕಂದರೆ ಅವ್ರು ಹೇಳ್ಕೊಡೋ ರೀತಿಯೇ ಚೆನ್ನಾಗಿರುತ್ತೆ. ನಮ್ಗೆ ಟೆನ್ಷನೇ ಇರಲ್ಲ, ಅವ್ರು ಮಾಡಿದ್ದನ್ನು ನಾವು ಮಾಡಿಬಿಟ್ರೆ ಸಾಕು. ಅಷ್ಟು ಫ್ರೀಯಾಗೆ ಒಬ್ಬ ಏನು ಆ್ಯಕ್ಟ್ ಮಾಡೋಕ್ಕೆ ಬರದೇ ಇರೋರು ಕೂಡ ಆ್ಯಕ್ಟ್ ಮಾಡಿಸ್ಬಿಡ್ತಾರೆ. ಆ ರೀತಿ ಅವ್ರು ನೋಡ್ಕೊಂಡು ಕಲ್ತ್ಕೊಂಡ್ರೆ ಸಾಕು. ಆಮೇಲೆ ಇನ್ನೂ ಸೀನಿಯರ್ ಮೋಸ್ಟು ರೇಣು ಸರು ಎಲ್ಲರೂ ಕೂಡ ಅವ್ರದ್ದು ಮ್ಯೂಸಿಕ್ ಚೆನ್ನಾಗಿದೆ. ಧರ್ಮ ಆ್ಯಸ್ ಯೂಶುವಲ್ ಮೈ ಫೇವ್ರೇಟ್ ಕ್ಯಾಡ್ಬರೀಸ್. ಆಮೇಲೆ ಗ್ಲ್ಯಾಮರ್ ನಿಖಿತಾ. ಸಿನಿಮಾದ ಹೇಳ್ತಿರೋದು, ಸಿನಿಮಾದಲ್ಲಿ ಇರೋದ್ರಿಂದಾಗಿ ಅಷ್ಟೇ. ಎಲ್ಲ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಇಡೀ ತಂಡಕ್ಕೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾತನಾಡಬೇಕೆಂದು ವಿನಂತಿ. ಎಲ್ಲ ಸ್ನೇಹಿತರಿಗೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಆ್ಯಕ್ಚುಲಿ ಸೌಂಡ್ ಇನ್ನೂ ಜೋರ ಬರೋದು ಹುಷಾರಿಲ್ಲ, ಇರೋ ಸೌಂಡಲ್ಲೇ ಒಂದು ಮ್ಯೂಸಿಕ್ ಕೊಡ್ತಾಯಿದ್ದೀನಿ. ಒಳ್ಳೆಯ ಕಥೆನ ನಿರ್ದೇಶಕರು ಮಾಡಿದರು. ಅದಕ್ಕೆ ಪೂರಕವಾಗಿ ನಮ್ಮ ಸ್ನೇಹಿತರಾದ ಚಂದ್ರ ಅವರು ಅದಕ್ಕೆ ಬಂಡವಾಳ ಹಾಕಿ ಈ ಚಿತ್ರ ಚೆನ್ನಾಗಿ ಬರಬೇಕಂತ ಭಾಳಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇನ್ನೊಂದು ಅಂತ ಹೇಳಿದರೆ ಫಸ್ಟ್ ಸಾಂಗ್ ಹಾಡಿದ್ದು ನಮ್ಮ ಶ್ರುತಿಯವರ ನಮ್ಮ ಬ್ರದರು ಭಾಳ ಚೆನ್ನಾಗಿ ಹಾಡಿದ್ದಾರೆ. ಇನ್ನೊಂದು ಗೀತೆಯನ್ನು ಮುಖೇಶ್ ಅಂತ ನನ್ನ ಆರ್ಕೆಸ್ಟ್ರಾ ತಂಡದಲ್ಲಿ ಹಾಡ್ತಿದ್ದ, ಅವನು ಹಾಡಿದ ಸಾಂಗು. ಅದು ಇವತ್ತು ಅವನಿಲ್ಲ, ಹಾರ್ಟ್ ಅಟ್ಯಾಕಲ್ಲಿ ತೀರ್ಕೊಬಿಟ್ರು. ಅದಕ್ಕಾಗಿ ಅವರಿಗೆ ಒಂದು ವಿಷಾದ ವ್ಯಕ್ತಪಡಿಸ್ತೀನಿ. ಮತ್ತು ಫಸ್ಟ್ನೇ ಸಾಂಗು ಪೂರ ಟಕೀಲ ಅನ್ನೋ ಟೈಟ್ಲ್ ಸಾಂಗು ಸುಮಾರು ಚೇಂಜಸ್ ಸಾಹಿತ್ಯವನ್ನು ನಮ್ಮ ನಿರ್ದೇಶಕರು ಅಲ್ಲೇ ಮಾಡಿದ್ರು. ಅವರ ಮೇಡಮ್ ಅವರು ಎಲ್ಲಿದ್ದಾರೆ? ಹೌದೌದು, ಸಾಹಿತ್ಯ ನೀವು ಚೇಂಜ್ ಮಾಡಿದ್ದೆ ಅಲ್ಲ, ಚೆನ್ನಾಗಿ ಬಂದಿದೆ. ಈಗ ಕೆಲವು ಸಂಗೀತದ ಸಾಹಿತ್ಯ ಚೇಂಜ್ ಮಾಡಿದ್ರು, ಭಾಳ ಚೆನ್ನಾಗಿ ಬಂದಿದೆ. ಹಾಗಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ನಮ್ಮ ತಂಡಕ್ಕೆ ಸಹಾಯ ಮಾಡಬೇಕು, ಪ್ರೀತಿ ತೋರಿಸ್ಬೇಕು ಅಂತೇಳಿ ತಮ್ಮ ಎಲ್ಲರಿಗೂ ನಮಸ್ಕಾರ ಅಂತ ತಿಳಿಸಿ ನನ್ನ ಶರಣ್ ಹಾಡಿದ್ದು. ಶರಣ್ ಅವರು ಹಾಡಿದ್ರು. ಆ್ಯಕ್ಚುಲಿ ವಿಜಯ್ ಪ್ರಕಾಶ್ ಕೈಲಿ ಹಾಡಿಸ್ಬೇಕಂತ ಟ್ರೈ ಮಾಡಿದೆ. ಅವರು ಆ ಟೈಮಲ್ಲಿ ಇರಲಿಲ್ಲ, ಮೋಸ್ಟ್ಲಿ ಫಾರಿನಲ್ಲಿ ಫಂಕ್ಷನ್ಲಿದ್ದರು. ಹಾಗಾಗಿ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಶರಣ್ ಕೈಲಿ ಆಡಿಸೋಣ ಅಂತ ಹಠ ಮಾಡಿ ಆಡಿಸ್ತು. ಅಲ್ವ ಸರ್? ಚೆನ್ನಾಗಿ ಹಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಎಲ್ಲರೂ ನಮಸ್ಕಾರ. ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಗೆಳೆಯರು, ಅವರ ಸಹಪಾಠಿಯಾಗಿ ಓಡಾಡಿದ ದಿನಗಳೇ ನನ್ನ ತಲೆಯಲ್ಲಿ ಇನ್ನೂ ಹಾಗೇ ಇದೆ. ಎಲ್ಲರೂ ತಮಾಷೆಯಾಗಿ ಖುಷಿಯಾಗಿ ಒಬ್ಬರ ಕಾಲೊಬ್ಬರು ಎಳೆದು, ಕೆಲವರೆಲ್ಲ ಇವಾಗ ಇಲ್ಲವೇ ಇಲ್ಲ. ವಿಜಯ್ ಸಾರಥಿ ಅಂತವ್ರಿಗೆಲ್ಲ ತುಂಬ ಛೇಡಿಸ್ತಾ ಇದ್ವಿ, ಕಾಡ್ತಾ ಇದ್ವಿ. ಕೈ ಎಳೆದಿಲ್ಲ, ಕೈ ಕೊಡೋದು, ಗಾಲಿ ಎಳೆಯೋದು, ಇವೆಲ್ಲ ಬೇಡಮ್ಮ. ನಾನು ಹೇಳ್ತಿದ್ದೆ ಒಂದು ನಿಮಿಷ. ಈಗ ಅಲ್ಲ, ಗ್ಲಾಮರ್ ಫೋಟೋ ತೆಗೆಸಿ ನಾನು ಗ್ಲಾಮರಸ್ ಆಗಿ ಬಿಹೇವ್ ಮಾಡಬೇಕಾಗಿಲ್ಲ. ಏನೇ ದ ಥಿಂಗ್ ಇಸ್, ನೋಡಿ, ಈ ಸಿನಿಮಾ ತುಂಬ ಗ್ಯಾಪ್ ಆದಮೇಲೆ, ತುಂಬ ದಿನಗಳಾದ್ಮೇಲೆ ಮಾಡ್ತಾ ಇದ್ದೀನಿ. ಮಧ್ಯೆ ನಾನು ಕೂಡ ಭಾಳಷ್ಟು ಬ್ಯುಸಿ ಆದೆ. ನಾನು ಸ್ವಲ್ಪ ಮಾನಸ ಹೀಲಿಂಗ್ ಸೆಂಟರ್ ಅಂತ ಒಂದು ಮಾಡಿ, ಅಲ್ಲೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆಗಳು, ಅದು ನಾನೊಂದು ಗುಟ್ಟಾಗಿಟ್ಟಿದ್ದೆ ನನ್ನ ಜೀವನದ ಭಾಗವಾಗಿ. ಸುಮಾರು ಅಧ್ಯಯನ ಮಾಡಿದ್ದೆ ಮನಸ್ಸಿನ ಬಗ್ಗೆ, ಬಹಳಷ್ಟು ಎಕ್ಸ್ಪೆರಿಮೆಂಟ್ಸ್ ಅಂತಾರಲ್ಲ ಎಲ್ಲವನ್ನು ಮಾಡಿ ಒಂದಷ್ಟು ಮನಸ್ಸಿನ ಶಕ್ತಿ ಏನು ಅಂತ ನನಗೆ ತಿಳಿಬೇಕಾಯಿತು. ಯೋಗ ಕ್ಲಾಸಿಗೆ ಸೇರಿದಾಗಿಂದ ನಾನು ಆಲ್ಮೋಸ್ಟ್ 81 ಮುಂಚೆನೇ ಯೋಗ ಕ್ಲಾಸಿಗೆ ಸೇರಿದ್ದೆ. ಒಂದು 79 ಹಂಗೆ ಸೇರಿದ್ದೆ ಅನ್ಕೋತೀನಿ. SLC ಆದ ತಕ್ಷಣ ಸೇರಿದ್ದೆ. ಅಲ್ಲಿ ನನಗೆ ಭಾಳಷ್ಟು ಈ ಮನಸ್ಸಿನ ಬಗ್ಗೆ ಕುತೂಹಲ ಬಂತು. ಅಲ್ಲಿಂದ ಮತ್ತೆ ತಾಂತ್ರಿಕ ಇನಿಷಿಯೇಷನ್ ತೊಗೊಂಡೆ. ಅದ್ರ ಒಂದು ಉದ್ದ ಆಗಲ ಆಳ ಎಲ್ಲ ನೋಡಬೇಕು ಅಂತ ಭಾಳಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ. ಹಿಪ್ನೋಟಿಸಮಿಂದ ಹಿಡಿದು, ರೇಖೆಯಿಂದ ಹಿಡಿದು, ಪ್ರಾಣಿಕ್ ಹೀಲಿಂಗಿಂದ ಏನೇನಿದೆ ಅವೆಲ್ಲ ನೋಡಬೇಕು ಅಂತ ನೋಡಿಕೊಂಡು ಅದರ ಗುಟ್ಟಾಗಿಟ್ಟಿದ್ದೆ. ನಮ್ಮ ಕಾರ್ ಶೆಡ್ಡಲ್ಲಿ ಒಂದು ಯಾರೋ ಮನಸ್ಸಿನ ತಾಪತ್ರೆಗಳಿರೋರನ್ನ ಟ್ರೀಟ್ ಮಾಡ್ತಾ ಇದ್ದೆ. ಅದನ್ನು ನೋಡಿ ನನ್ನ ಮಗಳು ಕೂಡ ಕ್ಲಿನಿಕಲ್ ಸೈಕಾಲಜಿನೇ ತೊಗೊಂಡ್ಳು. ಅವಳು ಅದ್ಭುತವಾದ ಹೆಸರು ಮಾಡಿ ಒಳ್ಳೊಳ್ಳೆ ಆಸ್ಪತ್ರೆಗಳೆಲ್ಲ ಕೆಲಸ ಮಾಡಿ ಈಗ ಮದುವೆಯಾಗಿ ವಿದೇಶದಲ್ಲಿ ಅದೇ ಕೆಲಸನ ಮುಂದುವರಿಸ್ತಾ ಇದ್ದಾರೆ. ಈಗ ಸಿನಿಮಾಗೆ ಬಂದರೆ ನನಗೆ ಈ ಒಂದು ಮನಸ್ಸಿನ ಸಮಸ್ಯೆಗಳು ನೋಡ್ತಾ ಜನರದ್ದು ಸುಮಾರು 35 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ ಜನರ ಸಮಸ್ಯೆಗಳನ್ನ. ಅವರು ಶ್ರೀಮಂತರು, ಬಡವರು, ಸೆಲೆಬ್ರಿಟಿಗಳು, ಅಥವಾ ಏನು ಒಂದು ತುಂಬ ನೊಂದವರು, ಬೆಂದವರು ಎಲ್ಲರೂ ನೋಡಿದಾಗ ನನಗೆ ಒಂದಷ್ಟು ಜೀವನ, ಇಡೀ ಜಗತ್ತಿನಲ್ಲಿ ಜನರು ಯಾವ ರೀತಿ ಜೀವಿಸ್ತಿದ್ದಾರೆ,
ನೋವಿಲ್ಲಿರೋರೇ ಇಲ್ವಲ್ಲಪ್ಪ, ಸಾವಿಲ್ಲದ ಮನೆ ಇಲ್ಲ ಅಂದ ಬುದ್ಧ, ನೋವಿಲ್ಲದ ಮನವಿಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಒಂದಲ್ಲ ಒಂದು ನೋವು, ಒಂದಲ್ಲ ಒಂದು ಯೋಚನೆ, ಒಂದಲ್ಲ ಒಂದು ಚಿಂತೆ, ಅದು ಇಲ್ದಿರೋ ಮನುಷ್ಯನೇ ಇಲ್ಲ ಅಂತ ಗೊತ್ತಾಯಿತು. ಅದರಲ್ಲಿ ಒಂದಷ್ಟು ಕೇಸ್ ಹಿಸ್ಟ್ರಿಗಳು, ಯಾರೇ ಹೆಣ್ಮಕ್ಳು, ವಿಶೇಷವಾಗಿ ಹೆಣ್ಮಕ್ಳು ಬಳಲಿದ್ದು, ಇದನ್ನೆಲ್ಲ ಸಮಗ್ರವಾಗಿ ನೋಡುವಾಗ ನನಗೆ ಇದನ್ನೆಲ್ಲ ಸೇರಿಸಿ ಒಂದು ಇದರಲ್ಲಿ ಏನಿದೆ, ಇಲ್ಲಿ ಏನು ತಪ್ಪಾಗ್ತಿದೆ ಅಥವಾ ಎಲ್ಲಿ ತಪ್ಪಿದ್ದೀವಿ, ಇದನ್ನು ಒಂದಷ್ಟು ಒಂದು ತರಣ, ಒಂದು ರಿಯಾಲಿಟಿ ಹತ್ತಿರವಾಗಿ, ಈಗ ಒಂಥರ ಬಿಲ್ಡಪ್ ಸಿನಿಮಾ ಅಲ್ಲ ಇದು, ಆ ಥರದ್ದು ಏನಲ್ಲ, ಇನ್ನು ರಿಯಾಲಿಟಿಗೆ ಭಾಳ ಹತ್ತಿರವಾಗುವಂಥ ಒಂದು ಕಥೆನ ಯೋಚನೆ ಮಾಡಿ ನಾನು ನನ್ನ ಶ್ರೀಮತಿ ಇಬ್ಬರೇ ಕೂತ್ಕೊಂಡು ಕತೆ ಬರೆದ್ವಿ, ಇಬ್ಬರೇ ಕೂತ್ಕೊಂಡು ಡೈಲಾಗ್ ಬರೆದ್ವಿ. ಯಾಕಂದ್ರೆ ಮೊದಲೆಲ್ಲ ಹೋಟ್ಲಲ್ಲಿ ರೂಮ್ ಮಾಡಿ ಎಲ್ಲ ಒಂದು ವಿಸ್ತಾರವಾಗಿ ನಡೀತಿತ್ತು. ನಾವೇ ಕೂತ್ಕೊಂಡು ಇಬ್ಬರೇ ಕೂತ್ಕೊಂಡು ಎಲ್ಲ ರೆಡಿ ಮಾಡಿದ್ವಿ. ಯಾಕಂದರೆ ಫಸ್ಟ್ ಜಡ್ಜ್ ಅವರೇನೆ ಹೇಳಿದ್ರೆ ಅದನ್ನು ಚೆನ್ನಾಗಿದ್ರೆ ತೊಗೊಂಡು ಅದನ್ನೆಲ್ಲ ಅಳವಡಿಸ್ಕೊಂಡು ಮಾಡಿದೆ. ಇಲ್ಲಿ 2 ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದ ಬಗ್ಗೆ. ಮೊದಲನೇದಾಗಿ ನಾನು ನೋಡಿದ್ದು ಹಲವಾರು ಕೇಸ್ ಹಿಸ್ಟ್ರಿ ನೋಡಿದ ಮೇಲೆ, ಲೈಫ್ ಮೆ ನಾಟ್ ಗಿವ್ ಯು ಎ ಸೆಕೆಂಡ್ ಚಾನ್ಸ್ ಅಂತ ಫಸ್ಟ್ ನನಗೆ ಅರ್ಥ ಆಯಿತು. ಒಂದು ಅವಕಾಶ ಸಿಗುತ್ತೆ ಮನುಷ್ಯನಿಗೆ ಜೀವನದಲ್ಲಿ, ಅದು ಅತ್ಯುತ್ತಮವಾಗಿ ಅವನು ಆರಾಮಾಗಿ ಬೆಳಗಬಹುದಾದಂಥ ಅವಕಾಶ ಸಿಗುತ್ತೆ. ಅದನ್ನು ಕಡೆಗಣಿಸಿದ್ರೆ ಇನ್ನೊಂದು ಅವಕಾಶ ನಿಮಗೆ ಸಿಗದೇ ಇರಬಹುದು ಅನ್ನೋದು. ಯಾಕಂದರೆ ತುಂಬ ಜನ ಮೊದಲನೇ ಅವಕಾಶನ ದುರುಪಯೋಗ ಮಾಡಿ 2ನೇ ಅವಕಾಶ ಸಿಗದಂಗೆ ಅದರಲ್ಲಿ ಸಿಗಾಕೊಂಡಿರ್ತಾರೆ. ಇದು ಒಂದು ನಾನು ಭಾಳಷ್ಟು ಜನರ ಹತ್ರ ನೋಡಿದ್ದು. ಸೊ ಆ ಒಂದು ಪಾಯಿಂಟನ್ನು ಇದರಲ್ಲಿ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ, ಅದಕ್ಕೆ ಇವೆಲ್ಲ ಉಪಯೋಗಿಸಿದ್ದೀನಿ. 2ನೇದು ಲೇಟ್ ರಿಯಲೈಸೇಷನ್ ಅಂದಿದ್ದಲ್ಲ, ತಡವಾಗಿ ಅರ್ಥ ಆಗೋದಿದೆ ನಮಗೆ, ಈಸ್ ಆಫ್ ನೋ ಯೂಸ್ ಅಂತ. ಅಂದರೆ ತಡವಾಗಿ ಅರ್ಥ ಆದರೆ ನಾನು ಹಾಗೆ ಮಾಡಬಾರ್ದಿತ್ತು ಅಂತ ಮಾಡಿದ್ಮೇಲೆ ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕಂದರೆ ಜೀವನದಲ್ಲಿ ನಾವು ಹಿಂದಕ್ಕೆ ಹೋಗಿ ಸರಿ ಮಾಡೋಕ್ಕಾಗೋದಿಲ್ಲ, ಮುಗಿದೋಯ್ತದು. ಎಸ್ಟರ್ಡೇ ಇಸ್ ಡೆಡ್ ಆ್ಯಂಡ್ ಗಾನ್, ಟುಮಾರೋ ಇಸ್ ಯೆಟ್ ಟು ಬಿ ಬಾರ್ನ್ ಅಂತ ಶೇಕ್ಸ್ಪಿಯರ್. ಮುಗಿದೋದ ಅಧ್ಯಾಯ ಅದು. ಕಂಪ್ಯೂಟರ್ಲಾದರೆ ನಾವು ಹಿಂದಿನ ದಿವಸದ ಮುಂದಿನ ಇನ್ನೊಂದು ತಿಂಗಳು ಹಿಂದಿನ ಹೋಗಿ ಏನೋ ಕರೆಕ್ಷನ್ ಮಾಡ್ಬೋದು. ಜೀವನದಲ್ಲಿ ಆಗಲ್ಲ, ಯು ಕಾಂಟ್ ಗೋ ಬ್ಯಾಕ್, ಇಟ್ಸ್ ಫಿನಿಶ್, ಅದು ಮುಗಿದೋದ ಕಥೆ ಆಗುತ್ತೆ. ಸೊ ಅದೊಂದು ಇದರಲ್ಲಿ ಲೇಟ್ ರಿಯಲೈಸೇಷನ್ ಬೇಡ ಅಂತ. ಇದಕ್ಕೆ ತಕ್ಕ ಹಾಗೆ ಏನಾಗೋಯ್ತು ಅಂದರೆ ಒಂದು ಕೇಸ್ ಹಿಸ್ಟ್ರಿಲಿ ಯಾಕೆ ಈ ಥರ ಆಯಿತು ಅನ್ನೋದಕ್ಕೊಂದು ಕಾರಣ ಏನಿತ್ತು ಅಂತಂದರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಕೆ ಒಂದು ಚಟಕ್ಕೆ ಬಲಿಯಾಗ್ತಾಳೆ. ಆ ಚಟ ಅನ್ನೋದು ನೋಡಿ ಇದೇ ಇರೋದನ್ನು, ಈ ಸುಳಿ ಅಂತೀವಿ ನಾವು, ವರ್ಲ್ಪೂಲ್ ಅಂತ ಏನಂತೀವಿ, ತಿರುಗ್ತಾ ಇರುತ್ತಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ 3 ಬಂಟ್ವಾಳ ನೇತ್ರಾವತಿ ನದಿ ಹರಿತಾ ಇರುತ್ತೆ, ಅಲ್ಲಿ ಹೋಗಿ ಸ್ನಾನ ಮಾಡೋದು, ಆಟ ಆಡೋದು, ನೀರಲ್ಲಿ ಆಡೋದು ಎಲ್ಲ ಇತ್ತು. ಅಲ್ಲಿ ಒಂದು ಸಲ ಹೋದಾಗ ಅಲ್ಲಿ ಹೋಗ್ಬೇಡ, ಮುಂದೆ ಹೋಗ್ಬೇಡ, ಮುಂದೆ ಸುಳಿ ಇದೆ ಅಂತ, ಏನು ಸಣ್ಣದಾಗೇನೋ ಹಿಂಗೆ ಕಾಣ್ತಾ ಇದ್ದೆ. ಅದೇನು ಮಾ ಅಂತ ನನಗೆ, ಇಲ್ಲ ಹತ್ರ ಹೋದ್ರೆ ನಿನ್ನನ್ನು ಅದು ಎಳೆದು ಬಿಸಾಕ್ಬಿಡುತ್ತೆ ಅಥವಾ ಎಳ್ಕೊಂಬಿಡುತ್ತೆ, ಆ ಥರ ಹುಷಾರು ಹೋಗ್ಬೇಡ. ಹೌದಾ ಅಂತ. ಆಮೇಲೆ ಒಂದು ಚೂರಿಗೆ ಆಮೇಲೆ ತಡೆದ ನಾನು ನೋಡೋಣ ಅಂತ ಹೋದಾಗ, ಮುಟ್ಟಬೇಡ, ಮುಟ್ಟಿದ್ರೆ ಎಳೆದ್ಬಿಡುತ್ತದು ನಿನ್ನ ಅಂತ, ಅಷ್ಟು ಕರೆಂಟ್ ಇರುತ್ತೆ ಅಲ್ಲಿ ಅಂತ. ಹೌದಾ ಅಂತ ನೋಡ್ತಾ ಇದ್ದೆ. ಆಮೇಲೆ ಒಂದೊಂದು ಕೋಲು, ನಾರ್ಮಲ್ ಕೋಲು ಹಾಕಿದ್ರೆ ಹಿಂಗೆ ತೇಲ್ಕೊಂಡು ಹೋಗ್ಬೇಕು. ಆ ಕೋಲನ್ನು ಅದ್ರ ಮೇಲೆ ಹಿಂಗೆ ಹಾಕೊಂಡು ಗರ್ಗಿರ್ ಅಂತ ಇರುತ್ತೆ. ಆಮೇಲೆ ಎಲ್ಲೆಲ್ಲೂ ಹೋಯ್ತು ಗೊತ್ತಿಲ್ಲ, ಹಿಂಗೆ ಮಾಡಿ ಕೊನೆಗೆ ಯಾವುದೋ ಒಂದು ಟೈಮಲ್ಲಿ ಹೊರಗಡೆ ಎಲ್ಲ ಬಂದು ಬಿತ್ತು. ಸೊ ನನಗೆ ಈ ಚಟಗಳು ಅಂದಾಗ ನನ್ನ ಹತ್ರ ಬರೋರ ಜನರಲ್ಲಿ ನೋಡ್ತೀನಿ, ಅತಿಯಾದಾಗ ನೋಡಿ, ಎಲ್ಲವೂ ಅತಿಯಾದಾಗಲೇ ಪ್ರಾಬ್ಲಮ್. ಮಿತವಾಗಿದ್ದಾಗ ನಾವು ಏನು ತಿಂದರೂ ಪರವಾಗಿಲ್ಲ, ಅತಿಯಾದಾಗಲೇ ತೊಂದರೆ. ಅದೇ ರೀತಿ ಈ ಚಟ ನಮ್ಮನ್ನು ಆಕ್ರಮಣ ಮಾಡಿಕೊಂಡು ಅದರ ಹತೋಟಿಗೆ ನಮ್ಮನ್ನು ತಂದರೆ ಕಷ್ಟ. ನಾವು ಅದ್ರ ಹತೋಟಿಲಿದ್ದರೆ ಪರವಾಗಿಲ್ಲ. ಚಟ ಅಂತ ಏನು ಬೇಕಾದ್ರೂ ಆಗ್ಬೋದು. ಸೊ ಅದು ಈ ಸುಳಿ ಥರ. ಸೊ ಸೇ ನೋ ಟು ಡ್ರಗ್ಸ್ ಫಸ್ಟ್ ಟೈಮ್ ಎವ್ರಿ ಟೈಮ್ ಅಂತಾರಲ್ಲ, ಆ ರೀತಿ ಇದನ್ನು ಮುಟ್ಟು ನೋಡೋಣ ಒಂದ್ಸಲ ಹೆಂಗೆ ಅಂತ ಆ ಒಂದು ಪ್ರಯತ್ನ ಮಾಡಿದಿರಿ ಅನ್ನೋ ಒಂದು ವಿಷಯನ ಇದನ್ನ ಮೂಲಕ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಇದು ಟಕೀಲಾ ಅಂದ ತಕ್ಷಣ ನಾವು ತೋರಿಸೋಗಿಲ್ಲ ನೋಡಿದ್ರೆ ಆ ಮಜಾ ಅನ್ನೋ ಥರ ಇಲ್ಲ. ಆ ಮಜದ ಹಿಂದಿರೋ ಸತ್ಯಗಳು, ಮಜಾದ ಅಥವಾ ಸುಖದ ಹಿಂದಿರುವಂಥ ಹಲವಾರು ಅಡೆತಡೆಗಳು, ತಮ್ಮ ಜೀವನವನ್ನು ಒಂದು ಯಾವ ಮಟ್ಟಕ್ಕೆ ತಳ್ಳಬಹುದು ಅನ್ನೋ ಒಂದು ವಿಚಾರ ಇದರಲ್ಲಿ ಪ್ರಮುಖವಾಗಿ ಹೇಳಿದ್ದೀನಿ. ಆಮೇಲೆ ಅದಕ್ಕೆ ತಕ್ಕಂಗೆ ನೋಡಿ, ಈಗ ರೇಣು ಅವರು ಕೂತಿದ್ದಾರೆ. ನನಗೆ ಈ ಸಿನಿಮಾದಲ್ಲಿ 2 ಹಾಡು ಮಾತ್ರ ಮಾಡೋಣ ಅಂತ ಮೊದಲೇ ಮಾತಾಡ್ಕೊಂಡು, ಒಂದು ಮೆಲೋಡಿ ಸಾಂಗ್, ಒಂದು ಟಕೀಲಾ ಟೈಟಲ್ ಸಾಂಗ್. ಸಾಧಾರಣವಾಗಿ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ನಾನು ಇದುವರೆಗೂ ನಮ್ಮ ಹಿಂದಿನ 3-4 ಸಿನಿಮಾಗಳಲ್ಲೂ ಕೂಡ ಕೂತಾಗ ಒಂದು 4-5 ಟ್ಯೂನ್ ಕೇಳ್ತಾ ಇದ್ದೆ. ಇನ್ನೊಂದು ಯಾವುದಿದೆ ಅಂತ ಫಸ್ಟ್ ಹೋದಾಗಲೇ ಅವರ ಮೆಲೋಡಿ ಸಾಂಗ್ದು ನಿನ್ನ ಕಣ್ಣಲ್ಲಿ ಕಣ್ಣ ಇದರಲ್ಲಿ ಅದು ಹೇಳಿದ ತಕ್ಷಣ, ಆ ಟ್ಯೂನ್ ಕೇಳಿದ ತಕ್ಷಣ ಅದು ಸರ್ ಇದು ಓಕೆ ಅಂತ. ಸಾಧಾರಣವಾಗಿ ನಮಗೆಲ್ಲರಿಗೂ ಒಂದು ಚಟ ಇರುತ್ತೆ, ಇನ್ನೂ ಒಂದು 4-5 ಇಟ್ಕೊಂಡು ಅದ್ರ ಬೆಸ್ಟ್ ಸಿಲೆಕ್ಟ್ ಮಾಡೋಣ ಅಂತ. ಫಸ್ಟ್ ಕೇಳಿದ್ದೆ ಬೆಸ್ಟ್ ಅನಿಸಿದಾಗ ನನಗೆ ಬೇಕಿಲ್ಲ ಅದು, ಇನ್ನೊಂದು ಹೇಳಿ ನೋಡೋಣ, ಇನ್ನೊಂದು ಯಾವ್ದಾರ ಇದೆ ಸರ್, ಇನ್ನೊಂದು ಇದೆ, ಇದು ಮೊದಲು ಮಾಡಿದ್ದೀನಿ ನಾನು ಇದನ್ನ. ಆಮೇಲೆ ಗೊತ್ತಾಗುತ್ತೆ, ಏನು ಗೊತ್ತಾಗುತ್ತೆ ಅಂತ ಗೊತ್ತಾಯಿತು ಅಂದರೆ, ಇವನ ಇಳೆಯರಾಜ ಅವರ ಮಗ ಅವರು ಮಾಡುವಾಗಲೂ ಕೂಡ ಅವರು ಫಸ್ಟ್ ಒಂದು ಸಾಂಗ್ ಹೇಳಿದ್ರು, ಬ್ಯೂಟಿಫುಲ್ ಆಗಿತ್ತು. ಅದು ನನಗೆ ಅನ್ನಿಸ್ತು. ಅವಾಗ ಅನ್ನಿಸ್ತು ಅವರು
ಅವ್ರು ಎಲ್ಲ ಸಾಂಗಲ್ಲಿ ದಿ ಬೆಸ್ಟ್ ಅನ್ಸೋದನ್ನೇ ಫಸ್ಟ್ ಹೇಳ್ತಾರೆ ನಮಗೆ. ಫಸ್ಟ್ ಇಂಪ್ರೆಷನ್ ಶುಡ್ ಬಿ ಗುಡ್ ಇಂಪ್ರೆಷನ್ ಅಂತೀವಲ್ಲ, ಅದನ್ನು ಹೇಳ್ತಾರೆ. ಅದು ಚೆನ್ನಾಗಿತ್ತು. ಇನ್ನೇನಾದರೂ ಯೋಚನೆ ಮಾಡಿದ್ದೀರಾ ಅಂದೆ. ಇನ್ನೊಂದಿದೆ ನೋಡಿ ಅಂದರು, ಅದು ಚೆನ್ನಾಗಿರಲಿಲ್ಲ. ನಾನು ಹೇಳಿದೆ ದ್ಯಾಟ್ಸ್ ಓಕೆ ಅಂತ, ಫಸ್ಟ್ ಒನ್ ಈಸ್ ಓಕೆ ಅಂತ. ಇಲ್ಲ ನಾನು ಅದನ್ನು ಕೇಳಲಿಲ್ಲ, ಯಾಕಂದ್ರೆ ನಂಗೆ ಗೊತ್ತಿತ್ತು ಇದು ಚೆನ್ನಾಗಿದೆ ಅಂತ. ಅದರ ಲಿರಿಕ್ಸ್ ನಾನೇ ಬರೆದೆ. ಆಮೇಲೆ ಅಲ್ಲೇ ಕೂತ್ಕೊಂಡು ಸ್ಟುಡಿಯೋಲ್ಲ ಕೂತ್ಕೊಂಡು ಅಲ್ಲೆಲ್ಲ ನಮ್ಮ ಮಿಸ್ಸಸ್ ಸ್ವಲ್ಪ ತಿದ್ದುತ್ತಾರೆ ನನ್ನ, ನಾವು ಅದನ್ನೆಲ್ಲ ತಿದ್ದಿ ಮಾಡಿದ್ದು. ಅದೇ ರೀತಿ ಟೈಟಲ್ ಸಾಂಗ್ ಕೂಡ ಅದು ಕೇಳಿದ ತಕ್ಷಣ ಇಂಪ್ರೆಸ್ ಆಗೋಯ್ತು. ಅದ್ರೊಂದು ಸ್ವಲ್ಪ ಬೀಟ್ಸ್ ಇನ್ನು ಅದೆಲ್ಲ ಬರುತ್ತೆ, ಇನ್ನು ತುಂಬ ಇದರಲ್ಲಿ ಇನ್ನೂ ಎಲ್ಲ ಕೆಲಸ ಇದೆ. ಬಟ್ ನಿಮಗೆ ಇದು ಅದ್ರ ಮೇಲ್ನೋಟಕ್ಕಿರೋ ಹಾಡು ಇದು, ಇದ್ರಲ್ಲಿ ತುಂಬ ಫಿಲಪ್ಗಳು ಬರ್ತವೆ. ಅದು ಕೂಡ ಯಾವುದು ಎರಡನೇ ಸಲ ಕೇಳಲೇ ಇಲ್ಲ. ನನಗೆ ಅಷ್ಟು ಇಷ್ಟ ಆಯಿತು 2 ಹಾಡುಗಳು ಕೂಡ. ಬಹುಶಃ ಜನಕ್ಕೂ ಇಷ್ಟ ಆಗ್ಬೋದು ಅಂತ ಅಂದ್ಕೋತೀನಿ. ಸೊ ಇದೊಂದು ಸ್ವಲ್ಪ ಬೇರೆ ರೀತಿ ಚಿತ್ರ, ಒಂದಷ್ಟು ಸ್ವಲ್ಪ ಅಡಲ್ಟ್ ಕಂಟೆಂಟ್ ಬರುತ್ತೆ ಇದರಲ್ಲಿ. ಬಟ್ ಅದೇನೇ ಬಂದರೂ ಕೂಡ ಇಲ್ಲಿ ಒಂದು ನನ್ನ ಜೀವನದ ಅನುಭವ, 35 ವರ್ಷಗಳಿಂದ ನಾನು ಈ ನೋವುಗಳು ನೋಡಿಕೊಂಡೇ ಬೆಳೆದಿದ್ದೀನಿ. ಪರಚಿಂತೆ ನಮಗೆ ಕೈಯ ಎಮ್ಮೆಯ ಚಿಂತೆ ಎಮಗೆ ಸಾಲದೆ ಅಂದರು ಬಸವ. ನನ್ನ ಪರಚಿಂತೆಗಳು ಕೇಳಿಕೊಂಡೇ ಬೆಳೆದೆ, ಹೆಣ್ಣುಮಕ್ಕಳ ಕಣ್ಣೀರು ನೋಡೇ ಬೆಳೆದೆ. ಎಲ್ಲವನ್ನು ನೋಡಿ ನನಗೆ ಕೊನೆಗೆ ಅಯ್ಯೋ 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 ಅಂದ್ಬಿಟ್ಟು ಈಗ ನಾನು ಏನಾದರೂ ಸಿನಿಮಾಗಳು ಮಾಡೋದು ನಾನು ಆ ಬೇಸೆ ನನ್ನ ತಲೆಗೆ ಬರ್ತಾಯಿದೆ. ನನ್ನ ಎಲ್ಲ ಸಿನಿಮಾಗಳಲ್ಲೂ ನಾನು ಈಗ ಝಡ್ಡಲ್ಲಾಗಲಿ ಒಂದು ಹೆಣ್ಣು ಮಗುವಿನ ವಾಯ್ಸ್, ಹೆಣ್ಣು ಮಗು ಕೂಡ ಅದಕ್ಕೂ ಒಂದು ಅನಿಸಿಕೆ ಇದೆ. ಯಾಕಂದರೆ ಅದು ನಾನು ಇಂಟರ್ವ್ಯೂ ಮಾಡುವಾಗ ಪ್ರೇಮ ಅವ್ರು ನನ್ನ ಹತ್ರ ಮಾತಾಡಿದ ವಿಷಯನ ಇಟ್ಕೊಂಡೇ ನಾನು ಝಡ್ ಮಾಡೋಕೆ ಮಾಡಿದ್ದು. ಅವಳ ವಾಯ್ಸ್ಗೂ ಏನು ಅಂತ ನೋಡೋಣ, ಕೇಳೋಣ, ಒನ್ ಸೈಡೆಡ್ ಬೇಡ ಅಂತ. ಹೂ ಅಂತ್ಯ ಮಾಡೋಗ್ಲೂ ಕೂಡ ಈಶಾ ಕೊಪ್ಪಿಕರ್ ಅವರು ಯಾವ ರೀತಿ ಆಗ್ತಾರೆ ನೋಡಿ. ಇದೊಂದು ವಿಚಿತ್ರವಾದ, ಅವನು ಮೋಸ ಮಾಡಿಬಿಡ್ತಾನೆ ನಾಯಕಿಗೆ, ಮತ್ತು ಅದು ಹೆಂಗೆ ಸರ್ ಮಾಡೋಕ್ಕೆ ಹೋಗ್ತಾನೆ ಅಂತ. ಸ್ವಲ್ಪ ಹೆಣ್ಮಕ್ಳು ಪರವಾಗಿದ್ದ ಸಿನಿಮಾಗಳು. ಮೀಸೆ ಚಿಕ್ಕದಾಗದಲ್ಲೂ ಅಷ್ಟೇ. ಹಾಗಾದ್ರೆ ಒಂದು ಹೆಣ್ಣು ಹಳ್ಳಿಯವಳು ಅಂತ ಅವಳನ್ನು ಬಿಟ್ಟು ಹುಡುಗ ಇನ್ನೊಂದು ಸ್ಟೈಲ್ ಆಗಿರೋ ಹುಡುಗಿ ಹಿಂದೆ ಸಿಕ್ಕಿ ಅವಳ ಹಿಂದೆ ಬಿದ್ದು ಕೊನೆಗೆ ಅವಳು ಎಂಥ ಮೋಸ ಅಂತ ಗೊತ್ತಾಗಿ ಮತ್ತೆ ಈ ಹುಡುಗಿ ಹತ್ರ ವಾಪಸ್ ಬಿಡ್ತಾನೆ. ನನಗೆ ರಾಮು ಅವರು ಅವಾಗ ಹೇಳಿದರು, ನಮ್ಮ ಕೋಟಿ ರಾಮು, ಪ್ರೊಡ್ಯೂಸರ್ ರಾಮು ಅವರು ಹೇಳಿದ್ರು, ಪ್ರವೀಣ್ ನಿಮ್ಮ ಥಾಟ್ಸ್ ಎಲ್ಲ ನಿಜ ಸೊಸೈಟಿಗೆ ಬೇಕು ಅಂತ ಹೇಳ್ತಾರೆ ನೀವು, ಅದೆಲ್ಲವೂ ಸರಿನೇ. ಬಟ್ ಇಲ್ಲಿ ಸಿನಿಮಾ ಅಂತ ಬಂದಾಗ ನೀವು ಟೇಮಿಂಗ್ ಆಫ್ ದ ಶೂ ಇದೆಯಲ್ಲ, ಹುಡುಗಿ ಕೊಬ್ಬಡಗಿಸುವಂಥ ಹುಡುಗ ಅದೇ ಗೆಲ್ಲೋದು. ಹುಡುಗನ ಕೊಬ್ಬಡಗಿಸ್ಬಿಟ್ಲು ಯಾರೋ ಹುಡುಗಿ ಅನ್ನೋದು ಬೇಕಾಗಿಲ್ಲ ಈ ಸಮಾಜಕ್ಕೆ. ಅದು ನಿಜ ಇರ್ಬೋದು, ಅದೇನೇ ಇರ್ಬೋದು, ಬೇಕಾಗಿಲ್ಲ ಅಂತ ಒಂದು ಮಾತು ಹೇಳಿದ್ರು. ನೀವು ಸ್ವಲ್ಪ ನಿಮ್ಮ ಯೋಚನೆನ ತಿರುಗಿಸ್ಕೊಳ್ಳಿ. ಅಲ್ಲದೆ ಸರ್ ಟೇಮಿಂಗ್ ಆಫ್ ದ ಶೂ ಶೇಕ್ಸ್ಪಿಯರ್ ಬರೆದ ಮೇಲೆ 1000 ಸಿನಿಮಾ ಬಂದಿರ್ಬೋದು. ಯಾವುದ ಥರ ನೋಡಿ, ಅಂಜದ ಗಂಡು ನಂಜಂಡಿಕಲ್ಲಿ ನೀವು ಯಾವ್ದಾರ ಹೆಸರು ಎಲ್ಲ ಅವಳು ಕೊಬ್ಬಡಗಿಸೋದೇ ಯಾಕೆ ಸರ್ ಬೇಕು? ಅದೇ ಒಂದು ಪ್ರಯತ್ನ ಸರ್ ನನಗೆ. ಅದು ಎಷ್ಟು ಮಟ್ಟಿಗೆ ಗೆಲ್ಲುತ್ತೇವೆ ಅಂತ. ನಾನು ಒಬ್ಬ ಪತ್ರಕರ್ತನಾಗಿದ್ದೆ. ಒಂದಷ್ಟು ಆ ಸಮಯದಲ್ಲಿ ತುಂಬ ಜವಾಬ್ದಾರಿ ಇರೋ ಪತ್ರಕರ್ತರು, ಇವತ್ತು ವಾಸುವರಿದ್ದಾರೆ, ಎಲ್ಲರಿಗೂ ಒಂದು ಕಾಳಜಿ ಇತ್ತು ಸಮಾಜಕ್ಕೆ ನಾವು ರಾಂಗ್ ಮೆಸೇಜ್ ಕೊಡಬಾರ್ದು ಅಂತ. ಏನೋ ಆ ಉದ್ದೇಶದಿಂದ ಮಾಡಿದೆ. ಇದರಲ್ಲೂ ಕೂಡ ಅದೇ ಉದ್ದೇಶ ಇದೆ. ಆದರೆ ಇದರಲ್ಲಿ ಈಗಿನ ಕಾಲಕ್ಕೆ ತಕ್ಕಂಗೆ ಈಗ, ಯಾಕಂದರೆ ಒಂದು ಪೀಳಿಗೆಯಿಂದ ಪೀಳಿಗೆಗೆ ಜನರ ಒಂದು ಮನೋಭಾವ ಬದಲಾಗುತ್ತೆ, ಜೊತೆಯಲ್ಲಿ ಒಂದಷ್ಟು ಟೆಕ್ನಾಲಜಿ ಬದಲಾಗುತ್ತೆ. ಅದ್ರ ಜೊತೆಯಲ್ಲಿ ನಾವು ಒಂದು ವಿಷಯನ ರಾಮೂರಿನ ಒಂದು ತೊಗೊಂಡೆ, ಈಗಿನ ಕಾಲದ ಜನಕ್ಕೆ ಏನು ಕೊಡಬೇಕು ಅದನ್ನು ಕೊಡಿ, ನಿಮ್ಮ ರೀತಿಯಲ್ಲೇ ಹೇಳಿ ಪರವಾಗಿಲ್ಲ, ಬಟ್ ಅದನ್ನು ಕೊಡೋದಕ್ಕೆ ನೋಡಿ ಅಂತ ಹೇಳಿದರು. ಆ ಎರಡೂ ಮಾತುಗಳನ್ನ ನಾನು ಯೂಸ್ ಮಾಡಿಕೊಂಡು ಇದರಲ್ಲಿ ಎಲ್ಲಿ ಗ್ಲಾಮರಸ್ ಆಗಿ ಏನು ಮಾಡಬೇಕು ಅಥವಾ ಎಲ್ಲಿ ಅದರ ಒಂದು ಅನಾಹುತ ಅಂತ ತೋರಿಸ್ಬೇಕು ಅದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ಹೋಗಿದ್ದೀವಿ. ಇದು ಯಾವುದನ್ನು ವಲ್ಗರಾಗಿ ತೋರ್ಸೋಕ್ಕೆ ಇಷ್ಟಪಡಲಿಲ್ಲ. ಯಾಕಂದರೆ PKH ದಾಸ್ ಅವರು ಮೊದಲೇ ಹೇಳಿದೆ, ನನಗೆ ಮಾತಾಡೋಕೆ ಹೇಳಿದೆ, ಅವ್ರು ಮಾಡಬೇಕಪ್ಪ ಕ್ಯಾಮ್ರಾ, ಅವ್ರು ಮಾಡಿದ್ರೆ ಸೂಪರ್ ಅಂತ. ಯಾಕಂದರೆ ಯಾವುದೇ ಒಂದು ದೃಶ್ಯನ ಒಂದು ಎಸ್ಥೆಟಿಕ್ ಆಗಿ ಕ್ಲಾಸಿಕ್ ಅಂತಾರಲ್ಲ, ಕ್ಲಾಸಾಗಿ ತೋರಿಸುವಂಥ ಒಂದು ಲೈಟಿಂಗ್ ಅವ್ರು ಮಾಡ್ತಾರೆ. ಅದನ್ನು ನಾನು ನೋಡಿದ್ದೆ, ನಮ್ಮ ದಿನೇಶ್ ಬಾಬು ಅವ್ರ ಜೊತೆ ಇದ್ದಾಗಿಂದ ನೋಡಿದ್ದೀನಿ ನಾನು, ನಮ್ಮ ಜರ್ನಲಿಸ್ಟ್ ಆಗಿ ಹೋದಾಗೆಲ್ಲ. ಸೊ ಅವರೇ ಮಾಡಬೇಕಂತ ಅಷ್ಟೇ ನೋಡಿ, ಅಷ್ಟು ಚಂದವಾಗಿದೆ. ಈ ಟಕೀಲಾ ಸಾಂಗಲ್ಲಿ ಇವರಿಗೆ ಮೊದಲಿತ್ತು ನಮ್ಮ ಡ್ಯಾನ್ಸ್ ಮಾಸ್ಟರ್ ಹೇಳಿದ್ರು, ಒಂದೊಳ್ಳೆ ಗ್ಲಾಮರಸ್ ಡ್ರೆಸ್ ಹಾಕೋಣ ಅಂತ. ಗ್ಲಾಮರಸ್ ಡ್ರೆಸ್ಸಿಂದ ಆಗೋದಿಲ್ಲ, ಕತೆಗೆ ಅದು ಮ್ಯಾಚ್ ಆಗೋದಿಲ್ಲ. ಅಲ್ಲಿ ಬೇಕಾಯಿತು ಒಂದು ಸಿಂಪಲ್ ಡ್ರೆಸ್ ಹಾಕ್ಕೊಂಡು ಎಕ್ಸ್ಪ್ರೆಷನ್ಸಲ್ಲೇ ಹೋಗೋಣ ನಾವು ಅಂತ ಮಾಡಿದ್ವಿ. ಅದನ್ನು ಅದು ಚೆನ್ನಾಗಿ ಬಂದಿದೆ. ಆಗಲೇ 1 ಲಕ್ಷದ ಮೇಲೆ ಒಂದು ದಿನದಲ್ಲಿ 1 ಲಕ್ಷ ಚಿಲ್ಲರೆ 5,10,000 ಹತ್ರ ಅದನ್ನು ಜನ ನೋಡಿದ್ದಾರೆ ಅಂದರೆ ಭಾಳ ತೃಪ್ತಿ ಆಯಿತು, ಖುಷಿ ಆಯಿತು. ಪರವಾಗಿಲ್ಲ, ನಾವು ಮಾಡಿದ್ದೇನೋ ಒಂದು ರೀಚ್ ಆಗ್ತಿದೆ ಅಂತಂದು ಇಷ್ಟು ಹೇಳ್ತೀನಿ. ಏನಾದ್ರು ಪ್ರಶ್ನೆ ಕೇಳೋಂಗಿದ್ರೆ ಕೇಳ್ಬೋದು. ನಾನು ನಂತರ ನಮ್ಮ ಏನಾಯ್ತು ಗೊತ್ತಾ, ಈಗ ನನಗೆ 64 ವರ್ಷ ಆಯಿತಾ. ಅಲ್ಲಿ ನನಗೆ ಈ ನಾನು ಮಾಡಿರೋ ಕೆಲಸ ಇದೆಯಲ್ಲ, ಮನಸ್ಸಿನ ಬಗ್ಗೆ ಮಾಡೋದಿಲ್ಲ, 8 ವರ್ಷ 10 ವರ್ಷದಿಂದ 15 ವರ್ಷದಿಂದ ಅದರಿಂದ ಹೊರಗೆ ಬರೋಕ್ಕಾಗದೆ ಮಾತುಗಳು ನುಂಗಿ ಸೈಡ್ ಎಫೆಕ್ಟ್ಗಳಾಗಿ ಬರೋರು. ಅದು ಆದ ತಕ್ಷಣ ಸರ್
ಥ್ಯಾಂಕ್ ಯು ಸರ್ ಅಂತಾರಲ್ಲ, ಆ ಕಂಟೆಂಟ್ಮೆಂಟ್ ಇದೆಯಲ್ಲ ನಂಗೆ ರಿಟೈರ್ಡ್ ಲೈಫಲ್ಲಿ ಸಿಕ್ಕಿದ್ದು. ಆಮೇಲೆ ಅದಾದಮೇಲೆ ಹೋಗ್ಬೇಕಾರೆ ಸರ್ ಬರ್ತೀನಿ ಸರ್ ಥ್ಯಾಂಕ್ ಯು ಸರ್ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಹೇಳುವಾಗ ನನಗೆ ಇಮೋಷ್ನಲ್ ಆಗ್ಬಿಡ್ತೀನಿ ನಾನು. 8 ವರ್ಷದಿಂದ ನೋಡಿ, ಇದು ಬೇರೆಯೇ ಒಂದು ಮೆಥಡಲ್ಲಿ ಮಾಡ್ತಿರೋದು ನಾನು. ನನ್ನ ಮಗಳು ಕೂಡ ಅದನ್ನೇ ಮಾಡ್ತಾಳೆ ಇವಾಗ. ಬಟ್ ದ ಥಿಂಗ್ ಈಸ್, ಒಂದಷ್ಟು ಸ್ಪಿರಿಚುಯಾಲಿಟಿ ಅನ್ನೋದನ್ನು ಬ್ಲೆಂಡ್ ಮಾಡಿದ್ರೆ ಸೈಕಾಲಜಿ ಜೊತೆ, ಇಟ್ ಗಿವ್ಸ್ ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್. ನಿಮಗೆ ನಂಬಿಕೆ ಇದ್ರೆ ಮಾತ್ರ. ಮನಸ್ಸೇ ಅಲ್ಟಿಮೇಟ್ ಅಂದ್ಕೊಂಡ್ರೆ ಎಸ್, ಯು ನೀಡ್ ನಾಟ್ ಬಿಲೀವ್ ಗಾಡ್ ಆಲ್ಸೋ. ಬಟ್ ನಾವು ಪರಾವಲಂಬಿಗಳಾಗಿರೋದ್ರಿಂದ, ಹುಟ್ಟಿದಾಗಿಂದ ಪರಾವಲಂಬಿಗಳು. ನಾವು ನಮ್ಮನ್ನು ಎತ್ಕೋಬೇಕು, ನಮ್ಮನ್ನು ನಡೆಸಬೇಕು, ನಮ್ಮನ್ನು ಕತ್ತು ಹಿಡ್ಕೋಬೇಕು, ಪರಾವಲಂಬಿಗಳೇ ಬೆಳಿತೀವಿ. ಸೊ ನಮಗೊಂದು ಹಿಡ್ಕೊಳ್ಳೋದಕ್ಕೊಂದು ಬೇಕು. ಸೊ ದೇವರು ಎಲ್ಲಿ ಕಾಣಲ್ಲ, ಕರೆಂಟ್ ಕಾಣಲ್ಲ, ಬಟ್ ಲೈಟ್ ಹಾಕಿದಾಗ ಗೊತ್ತಾಗುತ್ತೆ ಕರೆಂಟ್ ಇದೆ, ಫ್ಯಾನ್ ಹಾಕಿದಾಗ ಗೊತ್ತಾಗುತ್ತೆ ಕರೆಂಟ್ ಇದೆ. ಅದೇ ಥರ ಒಂದು ಭಾವ ಅನ್ನೋದ್ರಲ್ಲಿ ಹೇಗೆ ನಮ್ಮ ದೇವರ ಒಂದು ಶಕ್ತಿ ನಾವು ಉಪಯೋಗಿಸ್ಕೋಬೋದು. ಅದು ಅಲ್ಟಿಮೇಟ್ಲಿ ನಮ್ಮ ಮನಸ್ಸಿನ ಶಕ್ತಿನೇ. ಆದರೆ ಆ ಮನುಷ್ಯನ ಶಕ್ತಿ ಒಂದು ಸಪೋರ್ಟ್ ಬೇಕು. ನಾನು ನಂಬಲ್ಲ ನನ್ನ ಮನಸ್ಸಿನ ಶಕ್ತಿನ. ಸೊ ಅವಳು ಪುಸ್ತಕಗಳು ಬರೆದ್ಲು ಅದ್ರ ಬಗ್ಗೆ, ಅವಳು ಇನ್ನೊಂದು ಜೊತೆಯಲ್ಲಿ ಡಿಸ್ಕಸ್ ಮಾಡಿ. ಸೊ ಅಲ್ಲಿ ಸಿಕ್ಕಿದ ಒಂದು ತೃಪ್ತಿ ಇದೆಯಲ್ಲ ನನಗೆ ರಿಟೈರ್ಡ್ ಲೈಫಲ್ಲಿ. ರಿಟೈರ್ಡ್ ಲೈಫ್ ನಂದು ಇವಾಗ ಆರಾಮಾಗಿ ಎಲ್ಲ ಡೆಪಾಸಿಟ್ ಇಟ್ಟರೆ ಸ್ವಲ್ಪ ದುಡ್ಡು ಜಾಸ್ತಿ ಬರುತ್ತೆ, ಪ್ರೊಫೆಷನಲ್ ಟ್ಯಾಕ್ಸ್ ಎಲ್ಲ ವೇವ್ ಮಾಡಿದ್ದಾರೆ. ಸೊ ಇದ್ರ ಜೊತೆಯಲ್ಲಿ ಇದು ಒಂದು ಖುಷಿ ನನಗೆ. ಇಷ್ಟು ವರ್ಷ ನಾನು ಮುಚ್ಚಿಟ್ಟಿದ್ದೆ. ನಮ್ಮ ಸೀತಾರಾಮ್ ಅವರು ಗೊತ್ತಿತ್ತು ಕನ್ನಡ ಪ್ರಭಾದಲ್ಲಿ, ಅವರೊಬ್ರಿಗೆ ಮಾತ್ರ ನಾನು ಸ್ವಲ್ಪ ಮನಸಾರೆ ಮಾತಾಡಿದ್ದೆ. ನಿಮ್ಮ ಹತ್ರ ಹೇಳಿರ್ಬೋದು. ಅದೇ ಹಳೆ ಅವ್ರ ಹತ್ರ ಒಂದಷ್ಟು ಮಾತಾಡಿದ್ದೀನಿ. ಹೊರಗಡೆ ಅವ್ರಿಗೆ ಯಾಕೆ ಹೇಳೋಕ್ಕೆ ಹೋಗಲಿಲ್ಲ ಅಂದರೆ, ನನ್ನ ಹೊರಗಡೆ ಗೊತ್ತಾಗೋದು ಬೇಡ ಅಂದರೆ, ಇನ್ಕ್ಲೂಡಿಂಗ್ ನಾನು ಇಷ್ಟು ಕ್ಲೋಸಾಗಿ ರಾಜ್ಕುಮಾರ್ ಅವ್ರ ಜೊತೆ ಇರೋ ಒಂದು ದಿವಸ ಇದ್ರ ಬಗ್ಗೆ ಮಾತಾಡಲಿಲ್ಲ. ಇಡೀ ಇಂಡಸ್ಟ್ರಿಯಲ್ಲಿ ಒಬ್ಬರ ಹತ್ರ ಹೇಳೋಕ್ಕೆ ಹೋಗಲಿಲ್ಲ. ಯಾಕಂದರೆ ನನ್ನ ಹತ್ರ ಬರೋರು ನಾನು ಏನಾದ್ರು ಕ್ಯೂರ್ ಮಾಡಿದಾಗ ಅವ್ರು ಏನು ಅಂದ್ಕೋತಾರೆ, ಇಟ್ಸ್ ಸೈಂಟಿಫಿಕ್ ವೇನಲ್ಲಿ ನಾನು ಮಾಡೋದು, ಮೈಂಡ್ ಟ್ರೈನ್ ಮಾಡಿ. ಗುರೂಜಿ, ಸ್ವಾಮೀಜಿ, ಥ್ಯಾಂಕ್ ಯು ಸ್ವಾಮೀಜಿ ಅಂತ ಕಾಲು ಹಿಡ್ಕೊಳಕ್ಕೆ ಬರೋದು, ನನಗೆ ಇನ್ನೇನು ಸನ್ಮಾನ ಮಾಡೋಕ್ಕೆ ನೋಡೋದು. ಆಮೇಲೆ ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಕಾಲಿಡಿಯಮ್ಮ ಗುರೂಜಿ ಕಾಲಿಡಿ, ನೋಡಿ ಎಷ್ಟು ಬೇಗ ನಿಮ್ಗೆ ಇಷ್ಟು ಚೆನ್ನಾಗಿದೆ. ನನಗೆ ಇದು ಬೇಡ. ನಾನು ಅದು ಮಾಡುವಾಗಲೂ ಜೀನ್ಸ್ ಹಾಕ್ಕೊಂಡೇ ಕೂತ್ಕೊಳ್ಳೋದು, ಟೀ ಶರ್ಟ್ ಹಾಕ್ಕೊಂಡೇ ಕೂತ್ಕೋತೀನಿ. ಕುಂಕುಮ ಇಟ್ಟು ನಮಗೆ ಆ್ಯಕ್ಚುಲಿ ತಾಂತ್ರಿಕಲ್ಲಿ ಹೇಳ್ತಾರೆ, ಈ ಜಟೆ ಬಿಡಬೇಕು, ದೇವಿಗೆ ಸ್ಮರಣೆಗೆ ಕುಂಕುಮ ಇಡಬೇಕು ಅಂತ. ಸರ್ ನನ್ನ ಕೈಲಿ ಆಗೋದಿಲ್ಲ ಸರ್, ಅದೆಲ್ಲ ನನಗಾಗಲ್ಲ ಅಂತಂದೆ. ಬಿಟ್ಬಿಡಿ, ಮನಸ್ಸಲ್ಲೇ ಇಟ್ಕೋತೀನಿ. ನಾನು ಮನಸ್ಸು ಪೂಜೆ ಬಗ್ಗೆ ಹೇಳಿದರೆ ನಾನು ಮನಸ್ಸಲ್ಲೇ ಇಟ್ಕೋತೀನಿ ಸಾಕು ಅಂತ. ನನಗೆ ಇದು ಏನಾಗ್ಬಿಡುತ್ತೆ, ನನಗೆ ನನ್ನ ಒಂದು ವೈಯಕ್ತಿಕ ಜೀವನ ಇದೆ. ನಾನು ಸ್ವಲ್ಪ ಜಾಲಿಯಾಗಿರೋನು, ಮೊದಲಿಂದ ಆರಾಮಾಗಿರೋನು. ಫುಟ್ಪಾತಲ್ಲಿ ನಾನು ರವಿ ಬೆಳಿಗ್ಗೆ ಕೂತ್ಕೊಂಡು ಕಾಫಿ ಕುಡಿತಿದ್ವಿ ಗಣೇಶ್ ಭವನಲ್ಲಿ. ಆಮೇಲೆ ನನ್ನ ಗುರೂಜಿ ಅಂತ ಕರೆದವ್, ನಾನು ನೋಡಿ ಏನಪ್ಪ ಇವನು ಹಿಂಗೆ ಕಾಫಿ ಕುಡಿತಾನೆ ಫುಟ್ಪಾತಲ್ಲಿ ಕೂತು ನಮ್ಮ ಗುರೂಜಿಗೆ, ಈ ಥರ ನನಗೆ ಬೇಕಾಗಿರಲಿಲ್ಲ. ಸೊ ಈ ಗೌರವಗಳಿಂದ ದೂರ ಆಗೋದಕ್ಕೆ ನಾನು ಸ್ವಲ್ಪ ಅದನ್ನು ಮುಚ್ಚಿಟ್ಟಿದ್ದೆ, ನನ್ನ ಇದರಲ್ಲೇ ಮಾಡ್ತಾಯಿದ್ದೆ. ಇದನ್ನೆಲ್ಲ ಸಾಧಾರಣವಾಗಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು, ಸಾಧಾರಣವಾಗಿ ಹೆಣ್ಣಿನ ಶೋಷಣೆ ನೋಡಿಬಿಟ್ಟೆ ನಾನು. ಅಂದರೆ ಈಗ ಹೆಣ್ಮಕ್ಳೇನು ಕಮ್ಮಿನಾ ಅಂದರೆ ಇಲ್ಲ, ಇದ್ದಾರೆ ಅವರಲ್ಲೂ ಕೂಡ ಗಯ್ಯಾಳಿ ಥರ ಅಥವಾ ಒಂದು ಶ್ರೂಡಾಗಿ, ಆಮೇಲೆ ಅವ್ರದ್ದು ಏನೋ ಮೈ ಲೈಫ್ ಮೈ ವೇ ಅಂತೆಲ್ಲ ಹೋಗೋರಿದ್ದಾರೆ. ಆದರೆ ಈ ಹುಡುಗಿ ಪ್ರೀತಿಸ್ತಾರೆ, ಹುಡುಗ ಕೈ ಕೊಡ್ತಾನೆ, ಹುಡುಗಿ ಬರ್ತಾಳೆ, ಅವ್ಳ ಕಣ್ಣೆಲ್ಲ ಹಿಂಗಾಗಿರುತ್ತೆ, ನೀರು ಸರ್ ಈ ಥರ ಆಯಿತು ಸರ್, ಈಗ ಸ್ವಲ್ಪ ಬೇರೆ ಆಗಿದೆ ಕಾಲ, ಈಗ ವಾಟ್ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ. ಈ ಥರ ಇಷ್ಟೆಲ್ಲ ಮಾಡಿ ನನ್ನನ್ನೆಲ್ಲ ಓಡಾಡಿಸಿ ಇವಾಗ ನನಗೆ ನನ್ನ ಕೈ ಬೀಳ್ತಾ ಇದ್ದಾನೆ. ಇದನ್ನು ನಾನು ನೆಕ್ಸ್ಟ್ ಮದುವೆ ಆಗೋ ಹುಡುಗನಿಗೆ ಹೇಳ್ಬೋದಾ ಸರ್, ಬೇರೆ ಮದುವೆಗೆ ನೋಡ್ತೀರಿ, ಹೇಳ್ಬೋದಾ ಹೇಳ್ಬಾರ್ದಾ, ಐ ಡೋಂಟ್ ನೋ, ಹೇಳಿದ್ರೆ ತಪ್ಪಾಗುತ್ತಾ ನೋಡಿ. ಅದೊಂದು ಶೀಲ ಅಂತಿದೆ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗಿಲ್ಲ. ಆ ಶೀಲದ ಒಂದು ಭಯ ಅವ್ರನ್ನ ಕಾಡುತ್ತೆ. ಅಯ್ಯೋ ಅಂತ ಹೇಳ್ತಾರೆ, ಏನು ಮಾಡೋದು, ವಾಟ್ ನೆಕ್ಸ್ಟ್ ಹೇಳ್ಬೋದಾ ಹೇಳ್ಬಾರ್ದಾ, ಯಾರಿಗಾರು ಗೊತ್ತಾದ್ರೆ ಹಿಂಗೆ ಈ ಭಯದಲ್ಲಿರ್ತಾರೆ. ಅದೇ ಹುಡುಗ ಕೈ ಕೊಟ್ಲು, ಸರ್ ನಾನು ಡಿಸೈಡ್ ಮಾಡಿದೆ ಸರ್, ಇನ್ನು 3 ತಿಂಗಳಲ್ಲಿ ಅವಳಿಗಿಂತ ಟಾಪ್ ಆಗಿರೋ ಹುಡುಗಿನ ಇಟ್ಕೊಂಡು ಅವಳ ಮುಂದೆನೇ ಹೋಗಿ ತೋರಿಸ್ತೀನಿ ಸರ್. ಅವನು ರೊಚ್ಚಿಗೆ ಬಂದ್ಬಿಡ್ತಾನೆ, ಇವರು ಕುಸಿತಾರೆ. ಇದನ್ನು ನೋಡಿದ್ರೆ ಅಂದ್ಕೊಂಡೆ, ಇಲ್ಲಿ ಎಲ್ಲೋ ಒಂದು ಸಣ್ಣ ಸಪೋರ್ಟ್. ನಾವೇನು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಇರಲಿ ಪರವಾಗಿಲ್ಲಮ್ಮ, ಜೀವನ ಎಲ್ಲದಕ್ಕಿಂತ ದೊಡ್ಡದು. ಬಂದು ಹೋಗೋ ಘಟನೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಜೀವನ ಕೆಡಿಸ್ಕೋಬೇಡ. ಸೂಸೈಡ್ ಅಂತಾರೆ ಸರ್, ಏನಕ್ಕೆ ಮಾಡ್ತೀಯಾ, ಎಂಡ್ ಮಾಡ್ತೀಯಾ, ಏನು ನಿನ್ನ ಕೈಲಿ ಇದ್ದರೆ ಬದುಕಿದ್ರೆ ಏನಾರ ಮಾಡ್ಬೋದು ನೀನು. ಆ್ಯಂಡ್ ಇನ್ಸಿಡೆಂಟ್ಸ್ ಆರ್ ನಾಟ್ ಯುವರ್ ಲೈಫ್. ನಿನ್ನ ಜೀವನ ಅಲ್ಲ ಅದು, ನಿನ್ನ ಜೀವನ ದೊಡ್ಡದಿದೆ. ಇಷ್ಟು ಚಿಕ್ಕ ಹುಡುಗಿ, ನೀನು 25-28 ವರ್ಷದ ಹುಡುಗಿ, 60-70 ವರ್ಷದ ಬದುಕೋ, ನೀನು ಬದುಕನ್ನು ಚಿವುಟ್ ಹಾಕ್ತೀಯ ನೀನು. ಆಯಿತು, ನಿನ್ನ ನಂಬ್ಕೊಂಡಿರೋರು ಗೋಳುಗಳು ಕೊಡ್ತೀಯ ಅವ್ರಿಗೆ. ನೀನು ಒಂದು ಸಣ್ಣ ಗೋಳು ಹುಡುಗನಿಂದ ಆಯಿತು ಅಂತ ಇದು ಮಾಡ್ತೀಯ. ನಿಮ್ಮ ಅಪ್ಪ ಅಮ್ಮ ರಿಲೇಟಿವ್ಸ್, ನಿನ್ನ ಜೊತೆ ನಿನ್ನ ಫ್ರೆಂಡ್ಸು, ನಿನ್ನನ್ನು ಪ್ರೀತಿಸೋರು, ಅವ್ರಿಗೆಲ್ಲರಿಗೂ ಮೋಸ ಮಾಡ್ತೀಯ ಅವಾಗ ನೀನು ಅಂತ. ಅಂತ ಅವ್ರಿಗೊಂದು ಸ್ವಲ್ಪ ರಿಯಲೈಸ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದರಿಂದ ಅವ್ರು ಹೊರಗೆ ತರಕ್ಕೆ ನೋಡ್ತೀನಿ. ಇದೊಂದು ವಿಷಯದಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ. ನನ್ನ ಶ್ರೀಮತಿಯವ್ರಿಗೆ ಇದು ಗೊತ್ತೇ ಇಲ್ಲ ನಾನು ಇವೆಲ್ಲ ಮಾಡೋದು. ಅವ್ರಿಗೆ ಆಮೇಲೆ ಆಶ್ಚರ್ಯ, ಇವೆಲ್ಲ ಮಾಡ್ತಾರೆ ಇವರು ಅಂತ. ಬರೀ ಒಂದು ಫೋಟೋಗ್ರಾಫರು, ಆಮೇಲೆ ಏನೋ TV ಸೀರಿಯಲ್ ಎಲ್ಲ ಮಾಡ್ತಾನೆ ಅಂತ ಇಷ್ಟೇ ಗೊತ್ತಿತ್ತು.
ಬಂದ ಮೇಲೆ ಸ್ವಲ್ಪ ಅವ್ರಿಗೂ ಇದೆ, ನನ್ನ ಮಗಳಂತೂ ಜೊತೆಲೆ ಇದೆ ಅಂತ ಅವಳು ಕಲ್ತ್ಕೊಂಡ್ಳು. ಯಾವುದು? ಹಾಂ, ಅದೇ ಅಲ್ಲ ಸರ್, ಅದ್ರ ಬಗ್ಗೆ ಎಷ್ಟು ಚರ್ಚೆ ಆಯ್ತು ಅವಾಗ. ಅವ್ರು ಇರುವಾಗಲೂ ಚರ್ಚೆ ಆಯಿತು. ಆಮೇಲೆ ಏನು ಗೊತ್ತಾ, ನಾವೇನೋ ಹೇಳಿದ್ರೆ ನೀನು ಯಾರು, ಅವರು ಇದು ಕಾಲ ಧೂಳು ಯೋಗ್ಯತೆ ಇಲ್ಲ, ನೀನು ಹಿಂಗೆಲ್ಲ ಮಾತಾಡ್ತಾರೆ ಏನಾರು ಹೇಳಕ್ಕೆ ಹೋದರೆ. ದಿಸ್ ಈಸ್ ದ ಪ್ರಾಬ್ಲಮ್. ಆಗೋದಿಲ್ಲ. ಪುಟ್ಟಣ್ಣ ಕಣಗಲ್ ಅವ್ರ ಬಗ್ಗೆನೇ ನೀವು ಹೇಳ್ತಿರೋದು, ನನಗೆ ಹೇಳಿದ್ರು ಗೊತ್ತಾಗುತ್ತೆ. ನಾನು ಒಂದ್ಸಲ ಹೇಳುವಾಗ ಮಾತಾಡಿದೆ, ನೀನೇ ಸಾಕಿದಾಗಿನಿ ಹದ್ದಾಗಿ ಕುಕ್ಕಿದಲ್ಲೋ ಅಂತಾರೆ. ನಾನು ಅವರು ಶ್ರೀಮತಿಯವ್ರ ಹತ್ರ ಕೇಳಿದೆ ಇದನ್ನು ಒಂದ್ಸಲ. ಮೇಡಮ್ ಈಗ ಹಾಡು ನನ್ನ ಪ್ರಕಾರ ಸ್ವಲ್ಪ ಅಂದರೆ ಅದು ಬಹುಶಃ ಗಣಪತಿ ಅವ್ರ ಜೊತೆ ಅವ್ರು ಮಾಡೋವಾಗ ಹೋದಾಗ ಕೇಳಿದೆ. ನನಗೊಂದಿತ್ತು, ಅವ್ರಿಗೇನು ಅನ್ನಿಸ್ತು, ಮದುವೆ ಆಗಿ ಇದ್ದವ್ರಿಗೆ ಏನು ಅನ್ನಿಸ್ತು ಅಂತ. ಅವಾಗ ಹೇಳಿದೆ, ನೀನೇ ಸಾಕಿದಾಗಿನಿ ನಿನ್ನನ್ನು ಹದ್ದಾಗಿ ಕೂಕಿತು ಅಂದರೆ ನಿನಗೆ ಸಾಕಕ್ಕೆ ರೈಟ್ಸ್ ಯಾರು ಕೊಟ್ಟರು? ಅದು ಸ್ವಚ್ಛಂದವಾಗಿ ಹಾರ್ತಿದ್ದಿದ್ದು ಗಿಣಿ ತಾನೆ, ಅದನ್ನು ಕಟ್ಟಾಕ್ಬಿಟ್ಟು ನೀನು ಊರಲ್ಲಿ ಇಟ್ಟ ಮೇಲೆ ಕಚ್ಚಿಸ್ಕೋ ಅಂತ ನನಗನ್ಸುತ್ತಮ್ಮ. ನಿಮಗೇನು ಅನ್ನಿಸ್ತು ಈ ವಿಷಯ ಕೇಳಿದಾಗ? ಅಯ್ಯೋ ಅದೆಲ್ಲ ನಾನು ಮರ್ತು ಬಿಟ್ಟಿದ್ದೀನಪ್ಪ, ಅದೆಲ್ಲ ಏನಕ್ಕೆ, ಅದೆಲ್ಲ ಸಿನಿಮಾದಲ್ಲಿ ಇವೆಲ್ಲ ಮಾಮೂಲು ಅಂತ ಥರ ಒಂದು ಸ್ವಲ್ಪ ಬ್ರಷ್ ಮಾಡ್ದಂಗೆ ಹೇಳಿದ್ರು. ಬಟ್ ದ ಥಿಂಗ್ ಈಸ್, ಇವತ್ತು ಜನಕ್ಕೆ ಅದು ಅರ್ಥ ಆಗ್ಬೋದು ಆ ವಿಷಯ. ಅವತ್ತು ಅದೇ ದೊಡ್ಡದಾಗಿತ್ತು. ಶೀಲಗೆಟ್ಟವಳು ಶರ್ಪಂಜರದಲ್ಲಿ ಬರುತ್ತೆ, ಇದು ಕೆಟ್ಟವಳು, ಅದು ಶೀಲಗೆಟ್ಟವಳು, ಓಕೆ ಶೀಲಗೆಟ್ಟವಳು, ನನ್ನ ಇವಳು ಮಾನಗೆಟ್ಟವಳು, ನನ್ನ ಮರ್ಯಾದೆ ಕೆಟ್ಟು ಎಲ್ಲ ಏನೇನು ಬಂತಲ್ಲಿ, ಮಾನ ಮರ್ಯಾದೆ ಬಂತು? ಚಾನ್ಸ್ ಕೊಡಬೇಕಿತ್ತು. ಇರಲಿ, ಹೇಳಿದ್ದು ನನಗೆ ಎಲ್ಲರ ಬಗ್ಗೆ. ನೋಡಿ, ಇವಾಗ ಪುಟ್ಟಣ್ಣ ಅಂತ ಟೆಕ್ನಿಷಿಯನ್ ಇಲ್ಲ. ಒಂದು ಯಾವುದನ್ನಾರು ಒಂದು ಕಪ್ಪು ಕಾಗಿನ ಬಿಳಿ ಕಾಗಿ ಅಂತ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಅದನ್ನು ಪವರ್ಫುಲ್ಲಾಗಿ ತೋರಿಸ್ತಾರೆ. ಬಟ್ ಆ ಪವರ್ಫುಲ್ಲಲ್ಲಿ ಎಸೆನ್ಸ್ ಏನು ಅಂತ ಅಷ್ಟೇ. ಸೊ ಎಲ್ಲ ನಾನು ಅದಕ್ಕೆ ಈ ಟೀಕೆಗಳು ಮಾಡ್ತೀನಿ, ನಾನು ಜಾಸ್ತಿ ಮಾತಾಡಲ್ಲ. ಮತ್ತೇನೋ ವಿಷಯ ಬಂತು ಹೇಳಿದೆ, ನನಗೆ ಹೇಳಕ್ಕೆ ಏನೋ ಬಿಡ್ಲಾ ಇಲ್ಲ ಇವರು ಅಂತ. ಹಂಗೆ ನಾವು ಹೊಡಿತಾ ಇದ್ದೀನಿ ನಾನು ಅವಾಗಲಿಂದ. ಇರಲಿ, ಈಗ ಆಯ್ತು, ಮುಂದಿನ ಪ್ರತಿಸ್ಪರ್ಧಿ ಯಾರಮ್ಮ? ಟಕಿಲ ನಮ್ಮ ಸ್ನೇಹಿತರೆಲ್ಲ ಕೇಳ್ತಾ ಇದ್ರು, ಯಾವಾಗಾದ್ರೂ ಸಿಗಲಿ ಟಕಿಲ ಯಾವಾಗ ಕೊಡಿಸ್ತೀರಿ ಅಂತ. ಈಗ ಟಕಿಲ ಕೊಡಿಸೋ ಅವಕಾಶಗಳು ಬಂದಿದೆ, ಈಗ ಹತ್ರ ಬಂದಿದೆ ಸರ್. ಅಲ್ಲಲ್ಲ, ಅಂದರೆ ಹುಡುಗಾಟ ಕೇಳ್ತಾ ಇದ್ರಿ ಸರ್, ಗೊತ್ತಾಯ್ತು. ಯಾವಾಗ ಕೊಡಿಸ್ತೀಯಪ್ಪ ಅಂದ್ರೆ, ಇಲ್ಲ ಸರ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಸ್ನೇಹಿತರೆ, ನಮ್ಮ ಟಕಿಲ ಚಿತ್ರ ಆರಂಭ ಆದಾಗ ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ. ಯಾಕೆ ತಡ ಆಯಿತು ಅಂದರೆ, ಒಬ್ಬ ಪ್ರೊಡ್ಯೂಸರ್ಗೆ ತುಂಬ, ಯಾಕಂದ್ರೆ ನಾವೆಲ್ಲ ಏನಂದರೆ ಅಸೋಸಿಯೇಟ್ ಡೈರೆಕ್ಟರ್ ಆದವರು ಪ್ರೊಡ್ಯೂಸರ್ಗೆ ಬರಬೇಕು ಅಂದರೆ ನಿಮಗೆ ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು. ಇಲ್ಲ ಅಂತಂದ್ರೆ ನಾವಿಂದೆಲ್ಲ ಏನು ಸ್ಕೀಮ್ ಅಂದರೆ, ಇಷ್ಟೆಲ್ಲ ಅನುಭವ ಇದೆಯಲ್ವಾ, ಅಟ್ಲೀಸ್ಟ್ ಒಂದಿಷ್ಟು ಜನ ಎಲ್ಲ ಸೇರಿಸ್ಕೊಂಡು ಏನೋ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಬಟ್ ಚಿಕ್ಕದು ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ, ನೋಡಿದ್ರೆ ಇದು ದೊಡ್ಡ ಬಡ್ಜೆಟ್ ಆಯಿತು ಸಿನಿಮಾ. ಜೊತೆಗೆ ಯಾಕೆ ತಡ ಆಯಿತು ಅಂತಂದರೆ ಸ್ನೇಹಿತರೆ, ನಾವು ಆರಂಭದಲ್ಲಿ ಸ್ಟಾರ್ಟ್ ಮಾಡಿದಾಗ ಏನು ಸರ್, ಹೌದು ಸರ್, ಸರ್ ಬರೀ 30 ಅಂತ ಇತ್ತು, ಈಗ ಫುಲ್ ಬಾಟ್ಲ್ ಆಗೋಯ್ತು ಸರ್. ಸರ್ ಆಮೇಲೆ ಆರಂಭದಲ್ಲಿ ನಮ್ಮ ಸಿನಿಮಾ ಆರಂಭ ಮಾಡ್ಬೇಕಾದ್ರೆ ಒಬ್ಬ ನಮ್ಮ ಮಣಿ ಅಂತ ಡಿಸೈನರ್ ಇದ್ದಾರೆ, ಅವ್ರ ಹತ್ರ ಹುಡುಗ ಕೆಲಸ ಮಾಡ್ತಾ ಇದ್ದ. ಆ ಹುಡುಗ ನಾವು ಹೋದಾಗೆಲ್ಲ, ನಾವು ಜೋಗಿಗುಡ್ಡ ಟೈಮಲ್ಲಿ ಡಿಸೈನ್ ಮಾಡಿಸ್ದಾಗ ಹೋದಾಗೆಲ್ಲ ಹೇಳ್ತಾ ಇದ್ದೆ, ಸರ್ ನಮಗೊಂದು ಅವಕಾಶ ಕೊಡಿ ಸರ್, ಅವಕಾಶ ಕೊಡಿ ಅಂತ. ನಾನು ಮಣಿಯವ್ರಿಗೆ ಕೇಳ್ತಾ ಇದ್ದೆ, ನಿಮ್ಮಿಷ್ಟ ನಾನು ಚಂದ್ರ ಹೇಗಾರ ಇದು ಮಾಡಿ ಅಂತ. ನಾನು ಆಯ್ತಪ್ಪ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟರ್ ಇತ್ತು, ಒಂದು ಫ್ರೆಂಡ್ ಕ್ಯಾರೆಕ್ಟ್ರು, ಅದನ್ನು ಆ ಹುಡುಗನಿಗೆ ಹೇಳಿ ಫಿಕ್ಸ್ ಮಾಡಿದೆ. ಆ ಹುಡುಗನ ಡೇಟು 4 ದಿವಸ ಸರ್. ಆ ಹುಡುಗ ಬಂದ 3 ದಿವಸ ಬಂದ ಸರ್. 4ನೇ ದಿವಸ ಏನಾಯ್ತು, ನಮ್ದು 1 ದಿವಸ ಮಾಡಬೇಕಾಯಿತು, ಅದೇನೋ ಮನೆ ಸಮಸ್ಯೆ ಆಯಿತು, ಶೂಟಿಂಗ್ ಸಿಗಲಿಲ್ಲ. 1 ವಾರ ಮುಂದೆ ಹೋಯ್ತು ಸರ್. ಅಲ್ಲಿಂದ ತಗೊಳ್ಳಿ ಸರ್, 2 ತಿಂಗಳಾಯಿತು, 3 ತಿಂಗಳಾಯ್ತು. ಆ ಹುಡುಗ ಫೋನ್ ಮಾಡಿದ್ರೆ ಫೋನಿಗೆ ಸಿಗ್ತಾ ಇಲ್ಲ. ಮಣಿಗೆ ಫೋನ್ ಮಾಡಿದ್ರೆ ಕೆಲಸ ಬಿಟ್ಟಿದ್ದಾನೆ. ಮಣಿಗೆ ಡಿಸೈನರಿಗೆ ಗೊತ್ತೇ ಇಲ್ಲ ಅವನಿಲ್ಲಿ ಆಕ್ಟ್ ಮಾಡ್ತಿದ್ದಾನೆ ಅಂತ. ಮತ್ತೆ ಸರ್, ಆ ಹುಡುಗ 3 ದಿವಸ ಶೂಟಿಂಗ್ ಮಾಡಿದ್ದು ಕವಿತಾ ಹೌಸ್ ರೆಡ್ಡಿ ಅಂತ ಮನೆ, ಅದು ಪರ್ ಡೇ 75,000 ರೂಪಾಯಿ ಬಾಡಿಗೆ. ಆ ಹುಡುಗ ಸಿಗಲೇ ಇಲ್ಲ ಸರ್ ಲಾಸ್ಟ್ವರೆಗೂ. ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ. ಆಮೇಲೆ ಗೊತ್ತಾಯಿತು, ನಂತರ ಇತ್ತೀಚೆಗೆ ಗೊತ್ತಾಯಿತು, ಯಾರೋ ಮಿನಿಸ್ಟರ್ ಹತ್ರ ಈಗ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ, ಇರಲಿ ತೊಂದರೆ ಇಲ್ಲ. ಈ ಥರ ಅದೊಂದು ಸಮಸ್ಯೆ ಸರ್, ತುಂಬ ಸಮಸ್ಯೆ ಆಗಿ ಫುಲ್ ಇನ್ನೊಬ್ಬ ಹುಡುಗನ ತಗೊಂಬಂದಿ ಸರ್ ಆ ಜಾಗಕ್ಕೆ. ತಗೊಂಬಂದು ಮತ್ತೆ ರೀಶೂಟ್ ಮಾಡಿದ್ವಿ ಸರ್ ಅದೆಲ್ಲ. ಮತ್ತೆ ನನಗೆ 6 ಲಕ್ಷ ರೂಪಾಯಿ ಹೊಡೆದ ಬಿತ್ತು ಟೋಟ್ಲಾಗಿ. ಅದಾದ ಮೇಲೆ ನಮ್ಮ ಸಿನಿಮಾದಲ್ಲಿ 2 ಸಾಂಗ್ ಇದೆ. 1 ಸಾಂಗ್ ರೆಡಿ ಆಯಿತು, 2 ಸಾಂಗು ರೆಡಿ ಆಗಿತ್ತು, ಟಕಿಲ ಅಂತ. ಆ ಟಕಿಲ್ ಅದು ಮಾಡಿದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರೆ, ಚಂದ್ರ ಮಾಡೋಣ ಇದು ಚೆನ್ನಾಗಿರುತ್ತೆ ಅಂತ ಎಲ್ಲ ಆಯಿತು, ರೆಡಿ ಆಯಿತು. ಬಟ್ ಏನಂದರೆ ಇದು
ಬಡ್ಜೆಟ್ ಕೇಳುತ್ತೆ ಒಂದು ಮಾಡಿದ್ರೆ ಚೆನ್ನಾಗಿ ಮಾಡಬೇಕು ಅಂತ. ಆದರೆ ನಂದು ಅಷ್ಟೊತ್ತಿಗೆ ಬಡ್ಜೆಟ್ ಕಡಿಮೆ ಆಗ್ಬಿಟ್ಟಿತ್ತು, ಮಾಡೋಕ್ಕಾಗಿರ್ಲಿಲ್ಲ ಸರ್. ಸಿನಿಮಾನ ಸಾಂಗ್ನ ನಿಲ್ಲಿಸ್ಬಿಟ್ವಿ, ಮಾಡೋದು ಬೇಡ ಅಂತ. ಆಮೇಲೆ ಏನಾಯಿತು, ನಮ್ಮ ಹಿಂಗೆ ಸ್ನೇಹಿತರೆಲ್ಲ ಸಿಕ್ಕರು, ನಮ್ಮ ಶಂಕರ್ ರೆಡ್ಡಿ ಸರ್ ಸಿಕ್ಕರು, ಇಲ್ಲ ಮಾಡೋಣಂತೆ ಅಂತ ಒಂದು ಪ್ಲಾನ್ ಆಯಿತು. ಹಾಗಾದ ತಕ್ಷಣವೇ ನಮ್ಮ ರೇಣು ಸರ್ಗೆ ಹೇಳಿದೆ, ಸರ್ ಸ್ಟಾರ್ಟ್ ಮಾಡೋಣ ಸರ್ ಅಂತ. ಅವ್ರೇನು ಮಾಡಿದ್ರು, ಫಸ್ಟ್ ಕಂಪೋಸಿಂಗ್ ಮಾಡಿದ್ರು, ಒಬ್ರಿಗೆ ಕೊಟ್ಟಿದ್ರು. ಅದು ಫೈಲ್ಸ್ ಎಲ್ಲ ಒಂದು ಜನರಲ್ ಆಗಿ ಆಡಿ ಕೊಟ್ಟಿದ್ರು. ಅದು ಓಕೆ ಆಗಿತ್ತು. ಓಕೆ ಆದ್ಮೇಲೆ ಸಾಯಿಗಳು ಸರ್ ರೆಡಿ ಸರ್ ಅದನ್ನ ನಾವು ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ರೆ ನಮ್ಮ ಹತ್ರ 2 ಟ್ರ್ಯಾಕ್ಸ್ ಇದೆ, ಬಟ್ ಒರಿಜಿನಲ್ ಟ್ರ್ಯಾಕ್ಸು ಇಲ್ಲ. ಸತೀಶ್ ಅಂತ ಆ ಮನುಷ್ಯ ತೀರೋಗ್ಬಿಟ್ಟಿದ್ದಾನೆ ಸರ್, ಕೀಬೋರ್ಡ್ ಪ್ಲೇಯರು. ಮ್ಯೂಸಿಷಿಯನ್ಸ್ ಹೊರಟೋಯ್ತು. ಯಾರಿಗೆ ಫೋನ್ ಮಾಡ್ತಾರೋ ಅವ್ರ ಮಕ್ಕಳಿಗೆ, ಅವ್ರ ಹೆಂಡತಿಗೆ ಫೋನ್ ಮಾಡಿದ್ರೆ ಇಲ್ಲ ಎಲ್ಲಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ, ಯಾವ ಡಿಸ್ಕ್ ಆ ಡಿಸ್ಕಲ್ಲಿ ನಮ್ಗೆ ಗೊತ್ತಿಲ್ಲ ಅಂತಾರೆ. ಅಲ್ಲೊಂದು ಹೊಡೆದಾಗಿತ್ತು ಸರ್. ಮತ್ತೆ ಅದು ರೀವರ್ಕ್ ಆಯ್ತು ಸರ್. ಆ ಸಾಂಗು 6 ಮಂತ್ ಆಯ್ತು ಸರ್. ಅದೊಂದು ನಮಗೆ ತುಂಬ ಹೊಡೆತ ಕೊಡ್ತು. ಮತ್ತೆ ರೀಯಾಗಿ ಸ್ಟಾರ್ಟ್ ಮಾಡಿದ್ರು ಸರ್ ಎಲ್ಲ. ಮತ್ತೆ ಇನ್ನೊಬ್ರಿಗೆ ಯಾರಿಗೂ ಕೊಟ್ಟು ರೆಡಿ ಮಾಡಿಸಿದ್ರು. ಆಮೇಲೆ ರೀ ರೆಕಾರ್ಡಿಂಗ್ ಒಬ್ರಿಗೆ ಕೊಟ್ಟೆ ಸರ್. ಅವರು ದೊಡ್ಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು, ಹೇಳ್ಬಾರ್ದು ಇರಲಿ. ಅವ್ರೇನು ಮಾಡಿದ್ರು, 7 ತಿಂಗಳು ಮಾಡಿದ್ರು ಸರ್. 7 ತಿಂಗಳು ಅಂದರೆ ನಾವು ನೋಡಿ ನಮ್ಗೆ ಏನು ಅನ್ನಿಸ್ಬಿಡ್ತು ಅಂದರೆ, ಏನಪ್ಪ ನಾವೆಲ್ಲ ಇಷ್ಟೆಲ್ಲ ಸರ್ವಿಸ್ ಇದ್ದು ಇಂಡಸ್ಟ್ರಿಯಲ್ಲಿ ಒಬ್ರೊಬ್ರು ಹೆಂಗೆ ಆಟ ಆಡಿಸ್ತಾರೆ, ನಾಳೆ ನಾಡದ್ದು ಏನೂ ಕೆಲಸ ಇರಲ್ಲ. ಆಮೇಲೆ ದುಡ್ಡು ಕ್ಲಿಯರ್ ಫಸ್ಟ್ಗೆ. ನಾನು ಏನಂದ್ರೆ ನಂದ ಹ್ಯಾಬಿಟ್ಟು, ಫಸ್ಟ್ಗೆ ದುಡ್ಡು ಕೊಟ್ಬಿಡ್ತೀವಿ, ಯಾಕಂದ್ರೆ ನನ್ನ ಕೆಲಸ ಆಗ್ಬಿಡ್ಬೇಕು ಅಂತ. ಅದೇ ತಪ್ಪು. ನಮ್ಮ ಇಂಡಸ್ಟ್ರಿಯಲ್ಲಿ ಹೇಗಿರ್ಬೇಕಂದ್ರೆ ಕಾಸೇ ಕೊಡಬಾರ್ದಂಗೆ ಕೆಲಸ ಮಾಡಿಸ್ಕೊತಾರೆ. 10% ಕೊಡಬೇಕು, 90% ಇಸ್ಕೋಬೇಕು, ಆಮೇಲೆ ಅಲಿಸ್ಬೇಕು. ಇದೇ ನಮ್ಮ ಥಿಯರಿ ಸಿನಿಮಾದ. ಅಂದರೆ ಹಿಂಗೆ ಅಂದರೆ ನಾವು ಆ ಥರ ಮಾಡಲಿಲ್ಲ ನೋಡಿ. ಅದರಿಂದ ಈ ಥರ ಎಲ್ಲ ಆಗ್ತಾ ಬಂತು. ಆದರೆ ಒಬ್ಬ ನಿರ್ಮಾಪನಿಗೆ ಏನು ಖುಷಿ ಆಗುತ್ತೆ ಅಂದರೆ, ಸಿನಿಮಾ ಚೆನ್ನಾಗಿ ಬಂದಾಗ ತುಂಬ ಖುಷಿ ಆಗುತ್ತೆ. ಅಂದರೆ ನಮ್ಮ ನಿರ್ದೇಶಕರು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು PK ದಾಸ್ ಅವರು, ಗಿರೀಶ್ ಸಂಕಲನಕಾರರು, ಫೈಟ್ ಮಾಸ್ಟ್ರು, ನಮ್ಮ ಅರಸ್ ಅವರು ಎಲ್ಲರೂ. ಆಮೇಲೆ ಜೊತೆಗೆ ನಮ್ಮ ನಿಖಿತಾ ಸ್ವಾಮಿ, ಧರ್ಮಕೀರ್ತಿರಾಜ್ ಅವರು. ಯಾಕಂದರೆ ಲಾಂಗ್ ಗ್ಯಾಪ್ ಆಯಿತು. ಅವ್ರು ಯಾವಾಗ ನಾವು ಡೇಟ್ ಹೇಳ್ತೇವೆ ಅವಾಗೆಲ್ಲ ಪಾಪ ನಮಗೆಲ್ಲ ತುಂಬ ಕೋಪ್ರೇಟ್ ಮಾಡಿದ್ರು ನನ್ನ ಸಂಸ್ಥೆಗೆ, ನಮಗೆ ಟೀಮ್ಗೆಲ್ಲ. ಧರ್ಮಕೀರ್ತಿರಾಜ್ ಅವರು ಮತ್ತು ಆಮೇಲೆ ನಿಖಿತಾ ಅವ್ರಿಗೆ ನಿಮಗೆಲ್ಲ ವಿಶೇಷವಾಗಿ ಅಭಿನಂದನೆಗಳು. ಯಾಕಂದರೆ ನಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ರೆ ನೀವು. ಹೀಗೆ ಸ್ನೇಹಿತರೆ, ಹೀಗೆ ಆಯ್ತು. ಯಾಕಂದರೆ ಪ್ರೊಡ್ಯೂಸರ್ ಒಂದು ಸಿನಿಮಾ ಚೆನ್ನಾಗಿ ಬಂದಾಗ ಒಂದು ಖುಷಿ ಆಗುತ್ತಲ್ಲ, ಅದೇ ನಿಮಗೆ. ನನಗೆ ಹಿಂದೆ ಒಂದು ಸಿನಿಮಾ ಮಾಡಿದೆ ಮುನಿಯಾ ಅಂತ. ಆ ಸಿನಿಮಾದಲ್ಲಿ ನಾನೇ ಡೈರೆಕ್ಟರ್ ಪಿಕ್ಚರ್ಗೆ. ಆ ಪ್ರೊಡ್ಯೂಸರ್ ಹತ್ರ ನಮ್ಮವ್ರು ಸಿನಿಮಾ ಕೆಲಸ ಮಾಡೋರು ಹೇಗಿರ್ತಾರೆ ಅಂದರೆ, ಪ್ರೊಡ್ಯೂಸರ್ನ ಒಳ್ಳೇದು ಮಾಡ್ಕೊಳಕ್ಕೋಸ್ಕರ ಡೈರೆಕ್ಟರ್ ಮೇಲೆ ಎತ್ಕಟ್ಟದು. ಏನು ಅಂದರೆ, ಸರ್ ಅಲ್ಲೆಲ್ಲ ಶೂಟ್ ಮಾಡ್ತಾರೆ, ಇಲ್ಲೆಲ್ಲ ಶೂಟ್ ಮಾಡ್ತಾರೆ, ಏನು ಸರ್ ಇದಂತ. ಅವ್ರು ಪ್ರೊಡ್ಯೂಸರ್ ಹೇಳೋರು ದಿವಸ ಏನಾರ ಚೆನ್ನಾಗಿ ಏನಾರ ಬರಲಿಲ್ಲ ಅಂದರೆ ಆ ಪ್ರಿಂಟ್ ಒಳಗೆ ನಿನ್ನೂ ಸುಟ್ಬಿಡ್ತೀವಿ ಅಂತ ಡೈರೆಕ್ಟಾಗಿ ಹೇಳಿದ್ರು ಪ್ರೊಡ್ಯೂಸರು. ಆದರೂ ನಾನು ಎದುರಲಿಲ್ಲ, ಯಾಕಂದ್ರೆ ನನಗೆ ಕಾನ್ಫಿಡೆನ್ಸ್ ಇತ್ತು ನನ್ನ ಸಿನಿಮಾ ಮೇಲೆ. ಅದೇ ಥರ ಸಿನಿಮಾ DTS ಅಲ್ಲಿ ರಾಜನ್ ಥಿಯೇಟ್ರಲ್ಲಿ ನೋಡಿದ್ವಿ. ಪ್ರೊಡ್ಯೂಸರು ನಾನು ಇಬ್ಬರೇ ನೋಡಿದ್ವಿ. ಪ್ರೊಡ್ಯೂಸರ್ ಅರಳ್ತಾ ಇದ್ದಾರೆ ಕ್ಲೈಮ್ಯಾಕ್ಸಲ್ಲಿ. ಯಾಕೆ ಸರ್ ಅಂದೆ, ನಂಚಂದ್ರ ತುಂಬ ಚೆನ್ನಾಗಿ ಮಾಡಿದೆ, ನಾನು ಏನೋ ಅಂದ್ಕೊಂಡಿದ್ದೆ, ನನಗೆಲ್ಲ ಮಿಸ್ಗೈಡ್ ಮಾಡಿಬಿಟ್ರು ಅಂತ ಅಪ್ಕೊಂಡ್ಬಿಟ್ರು. ಆಮೇಲೆ ಇಡೀ ಗಾಂಧಿನಗರಲ್ಲಿ ಸುದ್ದಿ ಆಯಿತು, ಸಿನಿಮಾ ನೋಡ್ತಾರೋ ಬಿಡ್ತಾರೋ ಜನ, ನನಗೆ ಇಷ್ಟ ಆಗಿದೆ ಸಿನಿಮಾ, ಡೈರೆಕ್ಟರ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂದ್ರೆ. ಅದೇ ಜಯಣ್ಣವ್ರು ರಿಲೀಸ್ ಮಾಡಿದ್ರು. ಅವತ್ತು ಸೂಪರ್ ಡೂಪರ್ ಹಿಟ್ ಆಯಿತು ಮುನಿಯಾ ಸಿನಿಮಾ. ಅದೇ ಥರ ನಮ್ಮ ಪ್ರೊಡ್ಯೂಸರ್ಗೆ ಕಾಸು ಬಂತು, ಚೆನ್ನಾಗಾಯಿತು ಸಿನಿಮಾ. ನೋಡಿ, ಹೀಗೆ ಒಂದು ಸಿನಿಮಾ ಪ್ರೊಡ್ಯೂಸರ್ ಯಾವಾಗ ಖುಷಿ ಆಗುತ್ತೆ ಅಂದರೆ ಸಿನಿಮಾ ಚೆನ್ನಾಗಿ ಬಂದಾಗ. ಸ್ನೇಹಿತರೆ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇನ್ನೇನು ಮುಂದಿನ ತಿಂಗಳಲ್ಲಿ ಬಿಡುಗಡೆಗೆ ನಾವು ರೆಡಿ ಮಾಡ್ಕೋತಾ ಇದ್ವಿ. ನಮ್ಮ ಜಯಣ್ಣವರು ರಿಲೀಸ್ ಮಾಡ್ತಾರೆ. ಇದು ನೆಕ್ಸ್ಟ್ ಮಂತ್ ಪ್ಲಾನ್. ಇನ್ನೇನಾದ್ರು ಕೇಳೋದಿದ್ರೆ ಸರ್, ಇಲ್ಲ ಇವತ್ತವರೆಗೂ ನೋಡಲಿಲ್ಲ ಬಿಡಿ ಅವ್ರನ್ನ. ಈಗ ಮಿನಿಸ್ಟರ್ ಹತ್ರ ಇದ್ದಾರೆ ಅವರು. ಸರ್ ಈಗ ಎಲ್ಲಿ ಅದೇ ಹೇಳಿದ್ಲ ನಮ್ದು ಹೆಂಗೆ ಅಲ್ಲ, ಇದ್ರಲ್ಲಿ ಗೊತ್ತಿದೆ ಸರ್. ಈಗ ಎಲ್ಲಿ ಹುಡ್ಕೊಂಡು ಹೋಗೋದು ಮಾಡೋದು, ಇಲ್ಲೆಲ್ಲ ಇರ್ತಾರೆ. ನಾವು ಹೋದಾಗ 1-2 ಸರಿ ಹೋದ್ವಿ, ಇದ್ರ ಒಳಗಡೆ ಸಿಗ್ಲಿಲ್ಲ. ಇಲ್ಲಿ ಸರ್ ಅದೀಗ ಆಯಿತು ಹೋಯ್ತು, ಈಗೆಲ್ಲ ಚೆನ್ನಾಗಿ ಬಂದಿದೆ. ಆಮೇಲೆ ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಮ್ಮ ಪ್ರೊಡಕ್ಷನ್ಗೆ ನಮ್ಮ ಚನ್ನತಿಮ್ಮಯ್ಯನವರು ದಾಬಸ್ಪೇಟೆ ಮತ್ತು ಶಂಕರ್ ರಾಮರೆಡ್ಡಿ ಅವರು ನನಗೆ ತುಂಬ ಬೆನ್ನೆಲುಬಾಗಿ ಇದುವರೆಗೂ ಜೊತೆಲಿ ನಿಂತು ನನಗೆ ಸಹಾಯ ಮಾಡಿ, ನಮ್ಮ ಚಿತ್ರತಂಡಕ್ಕೆ ಸಹಾಯ ಮಾಡಿ ನಮಗೊಂದು ಆಶೀರ್ವಾದ ಮಾಡಿದ್ದಾರೆ. ಸರ್ ಡೇಟು ನಂದು ನೆಕ್ಸ್ಟ್ ವೀಕಲ್ಲಿ ಹೇಳ್ತೀನಿ ಸರ್ ಡೇಟು. ಯಾಕಂದ್ರೆ ಈಗ ನಡೀತಾ ಇದೆ. ಯಾಕಂದ್ರೆ 3-4 ಪಿಕ್ಚರ್ಗಳಿದೆ, ಒಂದೊಂದು ವಾರದಲ್ಲಿ 4-5 ಪಿಕ್ಚರ್ಗಳಿದೆ. ಏನು ಸರ್, ಸಿನಿಮಾ ಬರ್ತಾರೆ, ಹೌದು ಸರ್, ಕಮಿಟ್ ಮಾಡ್ತಾರೆ, ಥಿಯೇಟರ್ಗಳು ಕೊಡಲ್ಲ. ಹೌದು ಸರ್, ನೀವು ಅದಕ್ಕೊಂದ್ಸತಿ ಫೈಟ್ ಮಾಡ್ಬೇಕು ತಿರ್ಗಾ. ಆಯ್ತಾ, ಮಾಲ್ಗಳು ಕೊಟ್ರೆ ಸಿಂಗಲ್ ಥಿಯೇಟರ್ ಕೊಡಲ್ಲ, ಸಿಂಗಲ್ ಥಿಯೇಟರ್ ಅದನ್ನ ಸಮಸ್ಯೆ ಇರ್ತದೆ. ಅದನ್ನ ಬಿಗಿ ಮಾಡ್ಕೊಂಡು ಮಾಡಿದ್ರೆ ನಿಮ್ಗೆ ಅದು ಅನುಕೂಲ. ಅವ್ರು ಮಾಡಿರೋ ಸಬ್ಜೆಕ್ಟ್ ಎಲ್ರಿಗೂ ರೀಚ್ ಆಗಬೇಕು. ಹೌದು ಸರ್, ರೀಚ್ ಆಗೋ ಸಬ್ಜೆಕ್ಟ್ನ ಎಲ್ಲೋ ಕಿಲ್ ಆಗೋದೇ ಇಂಥ ಟೈಮಲ್ಲಿ. ಹೌದು ಸರ್, ಅದಕ್ಕೆ ನಾವು ಏನು ಮಾಡಿದ್ದೀವಿ ನೋಡ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಈಗ ಡೇಟು ಏನಂದ್ರೆ ಹೇಳ್ತೀನಿ ಅಂತ ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಸರ್. ಯಾವುದು ಸಿನಿಮಾ ಇರಬಾರ್ದು, ಆ ಸಮಯದಲ್ಲಿ ನಮ್ಗೆ ಏನಾದ್ರು ಒಂದು ಅವಕಾಶ ಮಾಡಿಕೊಡಿ ಅಂತ ನೋಡ್ಕೊಂಡು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ಲಾನ್ ಮಾಡಿ ಹೇಳ್ತೀವಿ ಸರ್, ನೆಕ್ಸ್ಟ್ ಹೇಳ್ತೀನಿ ಡೇಟ್. ಯಾವ ಕಡೆ A ಸೆಂಟರ್ ಇದ್ದೀರಾ, BC ಸೆಂಟರ್ ಕ್ಯಾರಿ ಮಾಡಬೇಕು ಸರ್? ಎಲ್ಲ ಕಡೆ ನಾವು ಮಾಡ್ತೀವಿ ಸರ್. ಸುಮಾರು ಅವ್ರಿಗೆ ಹೇಳಿದ್ದು 150 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಸರ್.
ಎಂಟೈರ್ ಕರ್ನಾಟಕ 158 ನಾವು ಹೇಳ್ಬಿಟ್ಟಿದ್ದೀವಿ. 158 ಸಿನಿಮಾ ರಿಲೀಸ್ ಆಗುತ್ತೆ. ಎಂಟೈರ್ ಕರ್ನಾಟಕ ಸಿನಿಮಾ ಓಡುತ್ತೆ ಸರ್. ಸಿನಿಮಾ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಪ್ರೊಡ್ಯೂಸರ್ಗೂ ಯಾವಾಗ ಖುಷಿ ಆಗುತ್ತೆ ಅಂದರೆ ಸಿನಿಮಾ ಚೆನ್ನಾಗಿ ಬಂದಾಗ ಖುಷಿ ಆಗುತ್ತೆ. ಕೇಳಿ ಸರಿ. ಹಾಂ ಹ್ಞೂ ಹೌದು ಸರ್. ಇಲ್ಲ ಅದು ನಾವು ಜಾಗದಲ್ಲಿ ಒಂದು ಬಾಟ್ಲು ಕೊಡೋದು ಅನ್ನೋ ಥರ ಆಗಾಯ್ತು. ಅವ್ರು ಸಿನಿಮಾ ನೋಡಿದ್ರೆ ಏನು ಮಾಡ್ತೀರಿ ಸರ್? ಮಲಗಿಬಿಟ್ರೆ ನಮ್ಮ ಸಿನಿಮಾ ರಿಪೋರ್ಟ್ ಅಷ್ಟೇ. ಅದು ಒಂದು ಶೋ ಕ್ಯಾರಿ ಆಗ್ಬೋದು ಸರ್, ಮತ್ತೆ ಆಮೇಲೆ ನೆಕ್ಸ್ಟ್ ಶೋ ಕ್ಯಾರಿ ಆಗ್ಬೇಕಲ್ಲ ನಮಗೆ. ಇರಲಿ ಸರ್, ಥ್ಯಾಂಕ್ ಯು ಸರ್. ಅಲ್ಲ ಗೌರ್ಮೆಂಟ್ ಹ್ಯಾಪಿ ಇದೆ ಸರ್, ಅದರಿಂದ ರೆವಿನ್ಯೂ ಬರ್ತಾರೆ ಸರ್ಕಾರಕ್ಕೆ. ಅದೇ ಇಲ್ಲ, ನಾವು ಆ ಥರ ಮಾಡೋಕ್ಕಾಗಲ್ಲ. ಒಂದು ಮೆಸೇಜ್ ಇರುತ್ತೆ, ನಾವು ಸಿನಿಮಾದ ಒಂದು ಮೆಸೇಜ್. ಆ ಸಬ್ಜೆಕ್ಟ್ಗೆ ಆದಷ್ಟು ಕಾಲೇಜ್ ಯೂತ್ಸ್ ಅಥವಾ ಹೆಣ್ಮಕ್ಳುಗಳಿಗೆ ವಿಶೇಷ ಪ್ರದರ್ಶನ ಆ ಥರದೇನ ಪ್ಲಾನ್ ಮಾಡ್ತೀವಿ ಸರ್. ಖಂಡಿತ ಹೆಲ್ಪ್ ಆಗುತ್ತೆ. ಓಕೆ ಸರ್, ಓಕೆ ಸರ್, ಮಾಡ್ತೀವಿ ಸರ್. ಇನ್ನೇನಾರ ಪ್ರಶ್ನೆಗಳಿದ್ರೆ ಕೇಳ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು. ಹತ್ತಿರ ಇರೋ ಇಬ್ಬರನ್ನು ಮರೆತುಬಿಟ್ಟೆ ಮಾತಾಡುವಾಗ. ಧರ್ಮ ಕೀರ್ತಿರಾಜು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನನಗೆ ಆ್ಯಕ್ಟಿಂಗ್ ಮಾಡೋದು ಅನ್ನಿಸ್ತು. ಒಳ್ಳೆ ಕಂಟ್ರೋಲ್ಡ್. ಒಂದು ದಿವಸ ಊಟ ಮಾಡೋಕೆ ಕೂತ್ಕೊಂಡೆ. ಧರ್ಮ, ನೀವು ಸ್ವಲ್ಪ ಸೆಲೆಕ್ಟ್ ಮಾಡಿ ಕತೆ ಮಾಡಿ, ನೀವು ಎಲ್ಲೋ ಇರಬೇಕಿತ್ತು. ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ನಿಮಗೆ, ತುಂಬ ನ್ಯಾಚುರಲ್ ಆ್ಯಕ್ಟರ್ ಅವರು. ಓವರ್ ಆಗಿರಲ್ಲ, ಭಾಳ ಸಹಜವಾಗಿ ನಡೆಸಿದ್ರು. ಅದನ್ನು ಒಂದು ದಿವಸ ಅವ್ರಿಗೆ ಹೇಳಿದೆ, ನೀವು ಇಲ್ಲಿವರೆಗೂ ಬೆಳೆಯೋದು ನಾನು ನೋಡಬೇಕು ಧರ್ಮ ಈ ಸಿನಿಮಾ ಆದಮೇಲೆ ಅಂತ ಕೂಡ ಹೇಳಿದ್ದೀನಿ. ಆ್ಯಂಡ್ ಐ ಸ್ಟಿಲ್ ಹೋಪ್ ಆ್ಯಂಡ್ ವಿಶ್ ಹಿಮ್ ದ ಸೇಮ್. ಅದೇ ಥರ ಇವರು ನಿಖಿತಾ ಅವರು, ಇವ್ರದ್ದು ಅಷ್ಟೇ. ಇವ್ರದ್ದು ತುಂಬ ಚಾಲೆಂಜಿಂಗ್ ರೋಲ್ ಇವ್ರದ್ದು. ಅದಕ್ಕೆ ಬೇರೆ ಬೇರೆ ಶೇಡ್ಗಳಿದೆ. ಒಂದು ಕಡೆ ವೆರಿ ಎಮೋಷ್ನಲ್ ಆಗುತ್ತೆ, ಒಂದು ಕಡೆ ವೆರಿ ಗ್ಲ್ಯಾಮರಸ್, ಒಂದು ಕಡೆ ವೆರಿ ಒಂಥರ ಏನಂತಾರೆ ಫೈಟ್ ಮಾಡೋವಂಥ ಲೇಡಿ ಆಗ್ತಾರೆ. ಇದು ಎಲ್ಲವನ್ನು ಕೂಡ ಆಕೆ ಕೂಡ ಸಮರ್ಥವಾಗಿ ಅಭಿನಯಿಸಿದ್ದಾರೆ. ಸುಮಾರು ವಿಷಯಗಳು ನಾನು ಕೆಲವು ಸಲ ಅವಳು ಗೋಳಿಕೊಂಡಿರ್ಬೋದು, ಇನ್ನೊಂದು ಸಲ ಅದು ಮಾಡೋಣ, ಇದು ಮಾಡಿ, ಹಿಂಗೆ ಮಾಡಮ್ಮ, ಹಂಗೆ ಮಾಡಮ್ಮ ಅಂತ. ಯಾಕಂದರೆ ನನ್ನ ತಲೆಯಲ್ಲಿ ಇದ್ದಿದ್ದನ್ನು ಅವಳು ತೋರಿಸಿದ್ರು, ಅದೊಂದು ಖುಷಿ ಆಯಿತು. ಸೊ ಅವ್ರು ಹೇಳ್ದಂಗೆ ನಿರ್ಮಾಪಕರಿಗೆ ಚೆನ್ನಾಗಿ ಬಂತು ಅಂತ ಖುಷಿ ಇಲ್ಲ, ನಮಗೆ ಈ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ ಇದರಲ್ಲಿ ಅದು ತುಂಬ ದೊಡ್ಡ ಖುಷಿ ಕೊಡೋದು. ಏನಂದರೆ ನಾನು ಬರೆಯುವಾಗ ಕಲ್ಪನೆ ಮಾಡಿದ್ದು ಒಬ್ಬ ನಾಯಕ, ಕಲ್ಪನೆ ಮಾಡಿದ ನಾಯಕಿ ಅಲ್ಲಿದ್ದಾರೆ. ಆಮೇಲೆ ಬಿಕ್ಕಿದ್ಬಿಡಿ ಎಲ್ಲ ಮಿಕ್ಕವರೆಲ್ಲ ಎಕ್ಸ್ಪರ್ಟ್ಸೇ. ಇವಾಗ ನಾಗೇಂದ್ರ ಬಗ್ಗೆ ಹೇಳ್ಬೇಕಲ್ಲ, ಅವರೆಲ್ಲ ನೀರು ಕುಡ್ದಂಗೆ ಮಾಡ್ಬಿಟ್ಟು ಹೋಗ್ತಾರೆ. ಕೋಟೆ ಪ್ರಭಾಕರ್ ಬಗ್ಗೆ ಮಾಡಿದ್ದಾರೆ, ಮಿಕ್ಕೆಲ್ಲ ಆಡಿಬಿಡ. ಬಟ್ ನನಗೆ ನಾಯಕಿಯರು ನನ್ನ ಮೇಯ್ನು ಟಾರ್ಗೆಟ್. ನಾಯಕರು ಈಗ ಮಾತಾಡೋಕ್ಕೆ ರೆಡಿ ಆಗಿದ್ದಾರೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ಟಕೀಲಾ ಸಿನಿಮಾ ಮಾಡೋದಕ್ಕೆ ಐ ಥಿಂಕ್ ಮುಖ್ಯ ಕಾರಣ ಮೊದಲನೇದಾಗಿ ನಾಗಚಂದ್ರ ಸರ್. ನನ್ನ ಮತ್ತು ಅವರ ಒಂದು ಜರ್ನಿ ಐ ಥಿಂಕ್ ಜೋಯಿಗುಡ್ಡ ಸಿನಿಮಾ ಅದು ತುಂಬ ಕಷ್ಟಪಟ್ಟು ಮಾಡಿರೋದು ಒಂದು ಸಿನಿಮಾ. ಒಂದು 90% ಸಿನಿಮಾ ಮುಗೀತು. ಬಟ್ ಎಲ್ಲೋ ಒಂದು ಕಡೆ ಕಾರಣಾಂತರದಿಂದ ನಿರ್ಮಾಪಕರು ಇನ್ನೂ ಅದನ್ನು ರಿಲೀಸ್ ಮಾಡಲ್ಲ, ಸ್ವಲ್ಪ ಸಮಸ್ಯೆಗಳಾಗೈತೆ. ಸೊ ಈ ವೇದಿಕೆ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು 90 ಭಾಗ ಸಿನಿಮಾ ಮುಗಿಸಿದ್ದೀವಿ. ಅದು ಗೋವಾನಲ್ಲಿ ಎಲ್ಲ ಕಡೆ ಶೂಟ್ ಮಾಡಿರೋಂಥ ಒಂದು ಸಿನಿಮಾ. ಒಂದು ಕಡೆ ಅವ್ರಿಗೂ ಒಂದು ಬೇಜಾರಿದೆ, ನನಗೂ ಒಂದು ಬೇಜಾರಿದೆ. ಸೊ ಅದಕ್ಕೆ ಆ ಟೈಮಲ್ಲಿ ನನಗೆ ಈ ಕತೆ ಹೇಳ್ಬಿಟ್ಟು, ಇಲ್ಲ ಎಲ್ಲೂ ಕೂಗ್ಬೇಡಿ ಧರ್ಮ, ಒಂದು ಒಳ್ಳೆ ಸಿನಿಮಾ ಮಾಡೋಣ ನಿಮ್ಮ ಕಾಂಬಿನೇಷನಲ್ಲಿ ಅಂತ ಹೇಳ್ಬಿಟ್ಟು ಒಂದು ನಿರ್ಮಾಪಕರಾಗಿ ಈ ಸಿನಿಮಾನ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಅವರಿಗೆ ಒಳ್ಳೇದಾಗಲಿ. ಈ ಸಿನಿಮಾ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ನಿರ್ಮಾಪಕರಾಗಬೇಕು ಇವರು ಅಂತ ನನಗೊಂದು ಆಸೆ. ಯಾಕಂದರೆ ತುಂಬ ಕಷ್ಟ ನೋಡ್ಕೊಂಡು ಬಂದಿರೋದು. ಆ್ಯಂಡ್ ಅವ್ರು ಅವಾಗಲೇ ಹೇಳ್ದಂಗೆ ಮುನಿಯಾ ಸಿನಿಮಾ ಒಂದು ಹಿಟ್ ಕೊಟ್ಟಾದ್ಮೇಲೆ ಒಂದು ಕೆಲವು ಸಿನಿಮಾಗಳು ಅವ್ರಿಗೂ ಕೈ ಹಿಡಿಲಿಲ್ಲ. ಸೊ ಇದ್ರ ಮುಖಾಂತರ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಒಂದೊಳ್ಳೆ ಹೆಸರು ಬರಲಿ ಅಂತ ಕೇಳ್ಕೊತೀನಿ. ಹಾಗೂ ಪ್ರವೀಣ್ ನಾಯಕ್ ಸರ್ ಜೊತೆ ಕೆಲಸ ಮಾಡಿದ್ವಿ. ಐ ಥಿಂಕ್ ನಮ್ಮ ತಂದೆಯವರಿಗೆ ನಾನು ಹೇಳಿದ ತಕ್ಷಣ ಪ್ರವೀಣ್ ನಾಯಕ್ ಸರ್ ಸಿನಿಮಾ ಮಾಡ್ತೀನಿ, ಹಿಂಗೆ ಮಾತುಕತೆ ಆಗ್ತಿದೆ ಅಂತ. ಫಸ್ಟ್ ಅವ್ರು ಹೇಳಿದ್ದು ಮಾಡು, ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನು, ತುಂಬ ತಿಳುವಳಿಕೆ ಇರೋಂಥ ಒಂದು ಪರ್ಸನ್ನು. ಸೊ ಅಂಥವ್ರ ಜೊತೆ ನೀನು ಕೆಲಸ ಮಾಡಿದ್ರೆ ನಿನಗೂ ಒಂದು ತಿಳ್ಕೊಳೋಕ್ಕೆ, ಒಂದು ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ನನಗೆ ಇವಾಗ ತುಂಬ ಪತ್ರಿಕಾ ಮಿತ್ರರು ಇದ್ದಾರೆ ನನ್ನ ಜೊತೆ. ಯಾವಾಗಲೂ ತುಂಬ ಓಪನ್ ಆಗಿ ಹಾರ್ಟ್ಲಿಯಾಗಿ ಮಾತಾಡ್ತಾರೆ. ವಾಸಿ ಸರ್ ಆಗಿರ್ಬೋದು, ಜಗದೀಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರೂ. ಐ ಥಿಂಕ್ ಮನೋಜ್ ಸರ್, ಮೋಕ್ಷಾಂದ್ರ ಸರ್, ಎವ್ರಿಬಡಿ, ನಾಗೇಶ್ ಸರ್, ಐ ಥಿಂಕ್ ದೇ ಆಲ್ ಯಾಕೆ ಧರ್ಮ ಸರಿಯಾಗಿ ಆಯ್ಕೆಗಳು ಮಾಡ್ತಿಲ್ಲ, ಒಳ್ಳೆ ಸಿನಿಮಾಗಳು ಮಾಡು, ಸ್ವಲ್ಪ ನಿಂಗೆ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ, ಬಟ್ ಎಲ್ಲೋ ಒಂದು ಕಡೆ ಕುಗ್ತಿದ್ಯಾ, ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಒಂದು ಒಳ್ಳೆ ಸಿನಿಮಾ ಮಾಡ್ತೀಯಾ, ಎಲ್ಲೋ ಒಂದು ಹಿಟ್ ಆಗುತ್ತೆ, ನಿಮ್ಮ ತಂದೆಯವ್ರ ಹೆಸರನ್ನ ಇನ್ನೊಂದು ಸ್ವಲ್ಪ ನೀನು ಚೆನ್ನಾಗಿ ಇದು ಮಾಡ್ತೀಯ ಅಂತ. ಬಟ್ ಎಲ್ಲೋ ಐ ಥಿಂಕ್ ಒಂದು ಕತೆ ಹೇಳೋ ಟೈಮಲ್ಲಿ ಇಲ್ಲ ಸ್ಟಾರ್ಟ್ ಮಾಡಿದಾಗ ಒಂಥರ ಇರುತ್ತೆ, ಆಮೇಲೆ ಪಬ್ಲಿಸಿಟಿ ಇರಲ್ಲ. ಒಂದೊಂದ್ಸಲಿ ಸಿನಿಮಾ ಹಾಗೆ ರಿಲೀಸ್ ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಸಿನಿಮಾ ರಾನಿ ಅಂತ ಒಂದು ಸಿನಿಮಾ ಒಂದು ವರ್ಷ ರಿಲೀಸ್ ಆದಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಸಿನಿಮಾ. ನಮ್ಮ ತಂದೆಯವರು ತುಂಬ ವರ್ಷಗಳ ನಂತರ ಆ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದೆಯಾ, ತುಂಬ ಒಂದು ಒಳ್ಳೆ ಆ್ಯಕ್ಟಿಂಗ್ ಆಗಿರ್ಬೋದು, ಕತೆ ಆಗಿರ್ಬೋದು,
ಬಟ್ ಎಲ್ಲೋ ಒಂದು ಕಡೆ ಜನಕ್ಕೆ ರೀಚ್ ಆಗಲಿಲ್ಲ. ಸೊ ಆ ಟೈಮಲ್ಲಿ ಭಾಳ ಬೇಜಾರಾಯಿತು. ಸೊ ಐ ಥಿಂಕ್ ಅದಕ್ಕೆಲ್ಲ ಒಂದು ಟಕೀಲಾ ಅನ್ನೋ ಒಂದು ಸಿನಿಮಾ ಸರ್ ಜೊತೆ ಮಾಡಿದ್ದು, ಪ್ರವೀಣ್ ನಾಯಕ್ ಸರ್ ಜೊತೆ ಮಾಡಿದ್ದು. ಎಲ್ಲೋ ಒಂದು ಕಡೆ ಐ ಥಿಂಕ್ ಐ ಆಮ್ ಬ್ಯಾಕ್ ಆನ್ ಟ್ರ್ಯಾಕ್. ಒಂದು ಮೇಕಿಂಗ್ ವೈಸ್ ಆಗಿರ್ಬೋದು, ಯಾಕಂದರೆ PKS ದಾಸ್ ಸರ್ ಒಂದು ಒಳ್ಳೆ ಸೀನಿಯರ್ ಕ್ಯಾಮ್ರಾಮನ್. ಸೊ ಅವ್ರೂ ಅಷ್ಟೇ ಒಂದು ಕೆಲವು ಫ್ರೇಮ್ಗಳಂತೂ ನಮ್ಮ DNA ಬೇಕಾಗಿಲ್ಲ, ಮಾನಿಟರ್ ನೋಡಿದ್ರೆ DNA ಬೇಕಾಗಿಲ್ಲ, ಅಂಥ ಅದ್ಭುತವಾದ ಲೈಟಿಂಗಲ್ಲಿ ನನ್ನ ತೋರಿಸಿದ್ದಾರೆ. ಆಮೇಲೆ ಆ್ಯಕ್ಟಿಂಗ್ ವೈಸ್ ನಿಖಿತಾನೂ ಅಷ್ಟೇ. ಸೊ ಐ ಥಿಂಕ್ ಈ ಸಿನಿಮಾ ಮುಖಾಂತರ ಐ ಥಿಂಕ್ ಇನ್ನೊಂದು ಫೇಸ್ ಆಫ್ ಮೈ ಲೈಫ್ ಸ್ಟಾರ್ಟ್ ಆಗ್ಬೋದು ಅಂತ ನಂಗೆ ಒಂದು ಭರವಸೆ ಇದೆ. ಅದೇ ಥರ ಅವ್ರೂ ಅಷ್ಟೇ ಒಳ್ಳೆ ಪ್ರಮೋಷನ್ ಮಾಡೋಣ, ಸಿನಿಮಾನ ಅದ್ಭುತವಾಗಿ ರಿಲೀಸ್ ಮಾಡೋಣ ಅಂತ ಜಯಣ್ಣ ಅವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ. ಸೊ ಐ ಥಿಂಕ್ ಮೇ ಎಂಡಲ್ಲಿ ಇಲ್ಲ ಮಿಡ್ಡಲ್ಲಿ ರಿಲೀಸ್ ಮಾಡೋಣ ಅಂತಲೂ ಪ್ಲ್ಯಾನ್ ಇದೆ. ಸೊ ಇದರಲ್ಲಿ ನಿಖಿತಾ ಜೊತೆ ಒಂದು ಕಾಂಬಿನೇಷನು. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್, ವಂಡರ್ಫುಲ್ ವರ್ಕಿಂಗ್ ವಿತ್. ಯಾಕಂದರೆ ಸರ್ ಹೇಳ್ದಂಗೆ ಒಂದಷ್ಟು ಬೋಲ್ಡ್ ಸೀನ್ಸ್ ಅಂತ ಅಂದಿದೆ. ಬಟ್ ಏನಕ್ಕೆ ಬೇಕು ಅಂದರೆ ಅದು ಒಲ್ಗರಾಗಿ ತೋರಿಸೋದಂತ ಅಲ್ಲ, ಬಟ್ ಕತೆಗೆ ಬೇಕಾಗಿರೋ ಒಂದು ಸೀನು. ಕೆಲವು ಸೀನ್ಸ್ಗಳು ಅವರೇ ಆ್ಯಕ್ಟ್ ಮಾಡಿ, ಧರ್ಮ ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ತುಂಬ ಅದು ಬಿಟ್ಬಿಡಿ, ಆ ಚಳಿ ಬಿಟ್ಬಿಡಿ, ಮೈ ಚಳಿ ಬಿಡಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಬರೀ ನಿಮ್ದು ಅದೇ ಇಮೇಜ್ನ ಬಿಟ್ಟು ಈ ಥರ ಒಂದು ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಐ ಥಿಂಕ್ ಈ ಸಿನಿಮಾನಲ್ಲಿ ಅದು ಶೀ ಈಸ್ ಆಲ್ಸೋ ಬಿನ್ ವೆರಿ ಸ್ಪೋರ್ಟಿವ್ ಆ ನಿಟ್ಟಲ್ಲಿ. ಆ್ಯಂಡ್ ಒಂದು ಕಾಂಬಿನೇಷನ್ ಚೆನ್ನಾಗಿದೆ ನಮ್ಮಿಬ್ಬರದು. ಆಮೇಲೆ ಸರ್ ಹೇಳ್ದಂಗೆ ಅತಿ ಹೆಚ್ಚು ಏನಾದರೂ ಆದರೆ ಲೈಫಲ್ಲಿ, ಲೈಕ್ ಇವಾಗ ಐ ಆಮ್ ಅ ಬಿಸ್ನೆಸ್ ಮೆನ್, ಸಿನಿಮಾನಲ್ಲಿ ಒಬ್ಬ ಒಳ್ಳೆ ಬಿಸ್ನೆಸ್ ಮೆನ್ನು ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಜೀವನದಲ್ಲಿ ಏನೇನು ಆಗ್ಬೋದು, ಅನಾಹುತಗಳು ಆಗಬಹುದು, ಯು ನಾಟ್ ಕೇರ್ಫುಲ್ ಇನ್ ಲೈಫ್. ಮತ್ತು ಯಾವುದೋ ಒಂದು ಚಟಕ್ಕೆ ಇಲ್ಲ ಏನೋ ಒಂದು ಇದಕ್ಕೆ ಒಂದು ದುಡ್ಡು ಅಂತ ಮಾಡಿದಾಗ ಏನೇನು ಒಂದು ಆಗ್ಬೋದು ಇಫ್ ಯು ನಾಟ್ ಕೇರ್ಫುಲ್ ಇನ್ ಲೈಫ್ ಅನ್ನೋದು ಒಂದು ಚಿಕ್ಕ ಒಳ್ಳೆ ಬ್ಯೂಟಿಫುಲ್ ಮೆಸೇಜ್ ಇದೆ ಸಿನಿಮಾನಲ್ಲಿ. ಐ ಥಿಂಕ್ ಸರ್ ಹೇಳ್ದಂಗೆ ಸುಮ್ಮನೆ ಹೊಡಿ ಬಡಿ ಇಲ್ಲ, ಒಂದು ಕಮರ್ಷಿಯಲ್ ಸಾಂಗ್ಸ್ ಈ ಥರ ಇಲ್ಲದೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಈ ಸಿನಿಮಾ. ಆಮೇಲೆ ರೇಣು ಸರ್ ಮ್ಯೂಸಿಕ್ಕು, ಐ ಥಿಂಕ್ ಟಕೀಲಾ ಟೈಟಲ್ ಸಾಂಗ್ ಆಗಿರ್ಬೋದು, ಆಮೇಲೆ ನಂದು ನಿಖಿತಾದ ಒಂದು ಕಾಂಬಿನೇಷನ್ ಲವ್ ಸಾಂಗ್ ಆಗಿರ್ಬೋದು, ಶರಣ್ ಸರ್ ಆಡೋದು ಒಂದು ಸಾಂಗ್. ಸೊ ಐ ಥಿಂಕ್ ಪ್ರತಿಯೊಂದನ್ನು ತುಂಬ ಸೂಕ್ಷ್ಮವಾಗಿ ಇಲ್ಲ ಒಂದು ಚೆನ್ನಾಗಿ ಮಾಡೋಣ ಮ್ಯೂಸಿಕಲಿ. ಯಾಕಂದರೆ ಮ್ಯೂಸಿಕಲಿ ಒಂದು ಇನ್ವಿಟೇಷನ್ನು ಸಿನಿಮಾಗೆ, ಜನ ಬರೋದಕ್ಕೆ ಒಂದು ಇನ್ವಿಟೇಷನ್. ಸೊ ಐ ಥಿಂಕ್ ಅವರು ಒಂದು ತುಂಬ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ. ಆ್ಯಂಡ್ ನಾಗೇಂದ್ರ ಅರಸ್ ಅವರು ಐ ಥಿಂಕ್ ಅವರ ಒಂದು ಜರ್ನಿ ನವಗ್ರಹದಿಂದ ಶುರು ಆಗಿದ್ದು. ಸೊ ಇವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಒಂದು ತುಂಬ ಖುಷಿ ಕೊಟ್ಟಂಥ ಒಂದು ವಿಷಯ. ಆ್ಯಂಡ್ ಒಂದು ಸಿನಿಮಾನಲ್ಲಿ ಯಾವುದು ಫ್ರೆಂಡ್, ಬಟ್ ಅಲ್ಲಿ ಒಂದು ತಿರುವು ತೊಗೊಳುತ್ತೆ. ಸೊ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅದು ರೀಲ್ ಮಾಡೋಂಗಿಲ್ಲ. ಸೊ ಇದರಲ್ಲಿ ನಂಗೆ ಒಂದು 2 ಶೇಡ್ ಅಂತಲೇ ಹೇಳ್ಬೋದು ಸಿನಿಮಾಲ್ಲಿ. ಒಂದು ತುಂಬ ಆರಾಮಾಗೆ ಜೀವನ ನಡೆಸೋಂಥ ಹುಡುಗ, ಏನೇನಾಗುತ್ತೆ ಅವ್ನ ಲೈಫಲ್ಲಿ ಹಿಂಗೆ ಎಷ್ಟು ಚೆನ್ನಾಗಿರ್ತಾನೆ, ಬಟ್ ಯಾರು ಊಹೆ ಮಾಡದೇ ಇರೋಕ್ಕಾಗದಷ್ಟು ಒಂದು ಸಡನ್ನಾಗಿ ಒಂದು ಇನ್ಸಿಡೆಂಟ್ ಆದಾಗ ಏನೇನಾಗುತ್ತೆ ಅವ್ನ ಲೈಫಲ್ಲಿ. ಐ ಥಿಂಕ್ ದಟ್ ಈಸ್ ಪ್ರವೀಣ್ ನಾಯಕ್ ಸರ್ ಅವ್ರು ತೋರಿಸಿರೋ ರೀತಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ತಂದೆಯವ್ರದ್ದು ಚಿತ್ರಲೇಖ ಸಿನಿಮಾ ನನಗೆ ಸ್ಫೂರ್ತಿಯಾಗಿದೆ. ಯಾಕಂದರೆ ನಾನು ಶೂಟ್ ಮಾಡುವಾಗ ಸರ್ ಹೇಳ್ತಾಯಿದ್ರು, ನಾಗಚಂದ್ರ ಸರ್ ಹೇಳ್ತಾಯಿದ್ರು, ನಿಮ್ಮ ತಂದೆಯವ್ರ ಸಿನಿಮಾ ಜ್ಞಾಪಕ ಮಾಡ್ಕೊಳ್ಳಿ, ಅವ್ರ ಆ್ಯಕ್ಟಿಂಗು, ಅವರಿದು ಆ ಪರ್ಫಾರ್ಮೆನ್ಸು, ಆ ಕ್ಲೈಮ್ಯಾಕ್ಸಲ್ಲಿ ಅವರು ನಮ್ಮ ತಂದೆಯವ್ರು ಮಾಡ್ತಾರೆ ಮಂದಾಕಿನಿ ಅಂತ ಅವ್ರು ಬಂದಾಗ ಎಷ್ಟು ಚೆನ್ನಾಗಿರ್ತಾಯಿತ್ತು ಆ ಸ್ಕ್ರೀಮಲ್ಲಿ ನೋಡೋಕ್ಕೆ. ಅದನ್ನೆಲ್ಲ ಸ್ವಲ್ಪ ನೆನ್ಸ್ಕೊಂಡಿದ್ದಾರೆ ಲೈಕ್ ಹೌ ಅವ್ರು ಪರ್ಫಾರ್ಮ್ ಮಾಡಿದ್ದು. ಐ ಥಿಂಕ್ ದಟ್ ವಿಲ್ ಹೆಲ್ಪ್ ಯು, ಈ ಸಿನಿಮಾ ನಿನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಬಟ್ ಹೌದು, ಅದನ್ನೆಲ್ಲ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿ ಆ ಕ್ಲೈಮ್ಯಾಕ್ಸ್ ಎಲ್ಲ ಶೂಟ್ ಮಾಡಿದಾಗ ಐ ಥಿಂಕ್ ತುಂಬ ಚೆನ್ನಾಗಿತ್ತು ಔಟ್ಪುಟ್ಟು. ಆ್ಯಂಡ್ ಡಬ್ಬಿಂಗ್ ಮಾಡೋಗ್ಲೂ ನೋಡಿದೆ ಸಿನಿಮಾ. ಸೊ ಎಲ್ಲ ಒಳ್ಳೆಯದಾಗಲಿ. ಐ ಮೀನ್ ಐಮ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಟೀಮ್. ಹಾಗೂ ನಿರ್ಮಾಪಕರು, ಸಹ ನಿರ್ಮಾಪಕರು ಶಂಕರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಯಾಕಂದರೆ ನಾಗಚಂದ್ರ ಸರ್ ಹೇಳ್ದಂಗೆ ಒಂದು ಕರೆಕ್ಟ್ ಟೈಮಿಗೆ ನೀವೊಂದು ಬಂದು ನಮಗೆ ಒಂದು ಸಪೋರ್ಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಮ್ಮ ಸುನೀಲು, ಐ ಥಿಂಕ್ ಇದನ್ನು ಮುಂಚೆ ಸರ್ ಜೊತೆ, ನಾಗಚಂದ್ರ ಸರ್ ಜೊತೆ ಸಿನಿಮಾ ಮಾಡಿದರು. ಸೊ ಗುಡ್ ವರ್ಕಿಂಗ್ ವಿತ್ ಹಿಮ್. ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಟಕೀಲಾ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ಅತಿ ಶೀಘ್ರದಲ್ಲೇ. ಸೊ ಐ ನೀಡ್ ಆಲ್ ಯುವರ್ ವಿಶಸ್, ಬ್ಲೆಸ್ಸಿಂಗ್ಸ್, ಪ್ರೇಯರ್ಸ್. ಆ್ಯಂಡ್ ಒಂದೇನಂದರೆ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಏನಾದರೂ ಕೈ ಹಿಡಿಲಿಲ್ಲ ಆ ಟೈಮಲ್ಲೂ ತುಂಬ ನನಗೆ ಸಪೋರ್ಟ್ ಮಾಡಿಕೊಂಡು, ಇಲ್ಲ ಎಲ್ಲೋ ಒಂದು ಕಡೆ ನಿಂಗೆ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಸಪೋರ್ಟ್ ಮಾಡ್ತಾಯಿರಾ. ಸೊ ಇನ್ಮೇಲಿಂದ ಖಂಡಿತವಾಗಲೂ ತುಂಬ ಸೂಕ್ಷ್ಮವಾಗಿ ಒಂದು ಸಿನಿಮಾನ ಚೂಸ್ ಮಾಡ್ತೀನಿ. ಆ್ಯಂಡ್ ಅದೇ ಮಾಡ್ತಾ ಇರೋದು. ಸ್ವಲ್ಪ ಸ್ಲೋ ಮಾಡಿದ್ದೀನಿ ಇವಾಗ, ಪರ್ಟಿಕ್ಯುಲರ್ಲಿ ಕಥೆಯಲ್ಲಾಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಮೇಕಿಂಗಲ್ಲಾಗಿರ್ಬೋದು. ಐ ಥಿಂಕ್ ತುಂಬ ಒಂದು ಪ್ಲ್ಯಾನ್ ಮಾಡಿ ಸಿನಿಮಾಗಳು ಮಾಡ್ತಾ ಇನ್ನು ಮುಂದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ಬೆಳಗ್ಗೆಯಿಂದ ಹಲವಾರು ಪ್ರೆಸ್ ಮೀಟ್ ಇದೆ. ಸೊ ನೀವೆಲ್ಲ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ನಾನು ಈ ಟೀಮ್ ಮೀಟ್ ಮಾಡೋದಕ್ಕೆ ಕಾರಣ ತೇಜೇಶ್ವರ್ ಅವರು. ಬಿಕಾಸ್
ನಾಗಚಂದ್ರ ಸರ್ಗೆ ನನಗೆ ಪರಿಚಯ ಮಾಡಿಸಿ ನನಗೆ ಕತೆ ಹೇಳಿದಾಗ ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಆ್ಯಸ್ ಅನ್ ಅಸೋಸಿಯೇಟ್ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲ ಮೇಡಮ್ ನೀವು ಮಾಡ್ಬೋದು ಅನ್ನೋದು ಫಸ್ಟ್ ನನಗೆ ಈ ಸಿನಿಮಾಗೆ ಪರಿಚಯ, ಈ ಇಡೀ ಟೀಮ್ಗೆ ನನಗೆ ಪರಿಚಯ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕತೆ ಹೇಳಬೇಕಾದ್ರೆ ಸರ್ ಹೇಳ್ದಂಗೆ ಹಲವಾರು ಶೇಡ್ಸ್ ಇದೆ ಈ ಒಂದು ಪಾತ್ರಕ್ಕೆ. ಅವ್ರು ಹೇಳಿದ್ರು ಈ ಥರ ತುಂಬ ಚಾಲೆಂಜಿಂಗ್ ಆಗಿರುತ್ತೆ, ನಿನಗೆ ಮಾಡೋಕ್ಕಾಗತ್ತಾ ಅಂತ. 2 days ಟೈಮ್ ತೊಗೊಂಡು ಮತ್ತೆ ಸೆಕೆಂಡ್ ಮೀಟಿಂಗ್ ಬಂದು ಹೀಗೆ ಇರುತ್ತೆ ಅಂತ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವತ್ತಿಂದ ಜರ್ನಿ ಶುರು ಆಗಿದ್ದು. ಐ ಥಿಂಕ್ ಅವ್ರು ಹೇಳಿದಾಗೆ ಐ ಹ್ಯಾವ್ ಟ್ರೈಡ್ ಮೈ ವೆರಿ ಬೆಸ್ಟ್ ಈ ಒಂದು ಪಾತ್ರ ನಿಭಾಯಿಸೋಕ್ಕೆ. ಆ್ಯಂಡ್ ಎಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಎಷ್ಟೊಂದು ದಿವಸ ಆಗಿತ್ತು ನಾವು ಈ ಸಿನಿಮಾ ಗ್ಯಾಪ್ ಆಗಿ. ಅವ್ರು ಹೇಳಿದ್ರು ಇಷ್ಟೊಂದು ಕಷ್ಟ ಇತ್ತು ಅಂತ. ಈ ಎಷ್ಟೋ ವಿಷಯ ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ. ಈಗ ಒಬ್ಬರು ಆರ್ಟಿಸ್ಟ್ ಯಾರೋ ಇದಾಗಿದ್ದು, ಸೊ ಈ ಒಂದು ಬ್ಯಾಕ್ಗ್ರೌಂಡ್ ವರ್ಕ್ನ ಗೊತ್ತಿಲ್ಲದೇ ನಮ್ಮ ಪ್ರೊಡ್ಯೂಸರ್ ನಿಭಾಯಿಸಿದ್ದಾರೆ. ಆ್ಯಂಡ್ ವರ್ಕಿಂಗ್ ವಿತ್ ಧರ್ಮ ಸರ್ ಅಂದರೆ ಇದೊಂದು ಅವ್ರ ವೆರಿ ಪೊಲೈಟ್ ಮನುಷ್ಯ ಅವರು. ಸಿನಿಮಾದಲ್ಲಿ ಕೆಲವೊಂದು ಅವ್ರು ಹೇಳಿದಾಗೆ ಆ ಒಂದು ಅರ್ಜ್ ಇರೋವಂಥ ಒಂದು ಸೀನ್ ಇರ್ಬೋದು, ಅದೆಲ್ಲನೂ ತುಂಬ ಅಂದರೆ ಬಿಕಾಸ್ ಒಬ್ಬರು ಕೋ ಆರ್ಟಿಸ್ಟ್ಗೆ ಆ ಕಂಫರ್ಟ್ ಝೋನ್ ಬರಬೇಕು. ಇಲ್ಲ ಅಂತಂದರೆ ನಮಗೂ ಇದೊಂದು ಹೊಸ ಪಾತ್ರ ನಾನು ಶುರು ಮಾಡಿದಾಗ ಆ ಒಂದು ಕಂಫರ್ಟ್ನೆಸ್ ಅವ್ರು ನನಗೆ ಕೊಟ್ಟು ಇಡೀ, ಆಮೇಲೆ ಸರ್ ಕೂಡ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ಹಿಂಗೆ ಕಾಣಿಸಲ್ಲ, ಯಾಕಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಬೆಳೆಯೋಳು, ಈ ಒಂದು ಪಾತ್ರ ಇದು ಹಿಂಗೆ ಮಾಡಿಬಿಟ್ರೆ ಹೇಗೆ ಅನಿಸುತ್ತೋ, ಮುಂದೆ ಜನ ಹೇಗೆ ನೋಡ್ತಾರೋ. ಯಾಕಂದರೆ ನಾಳೆ ಬಂದು ನನ್ನ ತಂದೆ ತಾಯಿ ಸಿನಿಮಾ ನೋಡಬೇಕಾಗತ್ತೆ, ಮಗಳು ಇಂಥ ರೋಲ್ ಮಾಡಿಬಿಡ್ಲಾ ಅಂತ ಅನ್ನಿಸ್ಬಾರ್ದು. ಸೊ ಆವಾಗ ಸರ್ ನನಗೆ ಇನ್ ಡೀಟೇಲ್ ಆಗಿ, ಟು ಬಿ ವೆರಿ ಫ್ರ್ಯಾಂಕ್, ಧರ್ಮ ಅವರು ಆ ಎಷ್ಟೋ ಸೀನ್ನ ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಯಾಕಂದರೆ ಇವಾಗಿನ ಜನ್ರೇಷನ್ ನಾವು ನೋಡಿದಾಗ ಎಲ್ಲರೂ ಒಂದು ಮೋಲ್ಡ್ ಆಗಿರೋ ಒಂದು ಆರ್ಟಿಸ್ಟ್ನ ಹುಡ್ಕಕ್ಕೆ ಹೋಗ್ತಾರೆ. ಬಟ್ ಯಾರು ಹೇಗೆ ಇರಲಿ, ಸರ್ ಇನ್ಕ್ಲೂಡಿಂಗ್ ನಾಗೇಂದ್ರ ಸರ್ ಹೇಳಿದಾಗೆ ಪ್ರತಿಯೊಂದು ಸೀನ್ ಅವರೇ ಎಕ್ಸ್ಪ್ಲೇನ್ ಮಾಡಿ ಹೀಗೆ ಬೇಕು ಅಂತ ಹೇಳಿದ್ರು. ಅದು ನನಗೆ ಒಂದು ಇಡೀ ಈ ಒಂದು ಅಂದರೆ, ಯಾಕಂದರೆ ಎಲ್ಲರೂ ಸೀನಿಯರ್ಸೇ ಇರೋದು ಈ ಟೀಮಲ್ಲಿ, ನಾನು ಒಬ್ಬಳೇ ಹೊಸಬ್ಳು. ನನಗೆ ಭಯ ಇತ್ತು ಸ್ಟಾರ್ಟಿಂಗಲ್ಲಿ, ಎಲ್ಲ ಯಾಕಂದರೆ ಹಳೆಯದಾಗ ಕೇಳ್ತೀನಿ, ಎಲ್ಲೋ ಡೈರೆಕ್ಟರ್ಸ್ ಬೈದು ಬಿಡ್ತಾರೆ, ಎಲ್ಲರ ಮುಂದೆ ಹಿಂಗೆ ಅಂದ್ಬಿಡ್ತಾರೆ ಹಂಗೆ ಅಂದ್ಬಿಡ್ತಾರೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಆ ಥರದ್ದು ಒಂದು ಅನ್ಕಂಫರ್ಟಬಲ್ ಫೀಲ್ ಆಗಲಿಲ್ಲ ಇಡೀ ಶೂಟಿಂಗ್ ಟೈಮಲ್ಲಿ. ಆಮೇಲೆ ಸಾಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ರೇಣು ಸರ್ಗೆ ಥ್ಯಾಂಕ್ ಯು. ಯಾಕಂದರೆ ಈ ಟಕೀಲಾ ಸಾಂಗ್ ಲಾಸ್ಟ್ ನಾವು ಶೂಟ್ ಮಾಡಬೇಕಾದ್ರೆ ಸರ್ರೇ ಜಾಸ್ತಿ ಮಿಂಚ್ತಾ ಇದ್ದಿದ್ದು ಇಡೀ ಸಾಂಗಲ್ಲಿ. ಎಸ್, ಡ್ರೆಸ್ ಕೂಡ ಮಿಂಚ್ತಾ ಇತ್ತು. ಇಲ್ಲ, ಅವ್ರ ವರ್ಕ್ ಕೂಡ ಹಾಗೆ ಮಾಡಿದ್ದಾರೆ. ಆ್ಯಂಡ್ ಆ ಪ್ರಮೋಷನಲ್ ಸಾಂಗ್ ನಾವು ಮಾಡಿದ್ದು ಮೊನ್ನೆ ಲಾಂಚ್ ಆಗಿದ್ದು. ಏನಂತ ಆಲ್ರೆಡಿ ನನಗೆ ಇಷ್ಟು ಬರೋಷ್ಟೊತ್ತಲ್ಲಿ ಸಾಂಗ್ ಏನು ಎಲ್ಲಿ ನೀವು ಬರೀ ನಾವು ಸೋಷಿಯಲ್ ಮೀಡಿಯಾಸಲ್ಲಿ ನಮ್ಮ A2 ಇದರಲ್ಲಿ ಪಬ್ಲಿಸಿಟಿ ಮಾಡ್ಕೊಂಡು ಹೋಗಿತ್ತು. ಸರ್ ಆಲ್ರೆಡಿ ಮೋರ್ ದೆನ್ 1.5 lakhs ಕ್ರಾಸ್ ಆಗಿದೆ. ಆ್ಯಂಡ್ ವೆರಿ ಆರ್ಗ್ಯಾನಿಕ್ಲಿ, ಎಲ್ಲೂ ಯಾರು ಬೂಸ್ಟ್ ಮಾಡಿ ಅಥವಾ ಏನೂ ಆ ಥರ ಆಗಿಲ್ಲ. ಈ ಥರ ಒಂದು ಜೆನ್ಯೂನ್ ಆಗಿ ಬಂದಾಗ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಮೆಂಟ್ಸ್ಗಳು ಆಲ್ರೆಡಿ ಶುರು ಆಗ್ತಾ ಇದೆ ಈ ಸಾಂಗ್ ಬಗ್ಗೆ. ಆ್ಯಂಡ್ ಈ ಟೀಮ್ ಆಲ್ರೆಡಿ ಯಾವಾಗ ರಿಲೀಸು, ಎಲ್ಲರೂ ಇದೇ ಥರ ಮಾತು ಕೇಳ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು. ನನಗೆ ತುಂಬಾ ಬ್ಲೆಸ್ಡ್ ಅನಿಸುತ್ತೆ ಬಿಕಾಸ್ ಈ ಒಂದು ಟೀಮ್ ಸಿಗೋದಕ್ಕೆ. ಈ ಥರ ಒಂದು ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ಸೀನಿಯರ್ ಅವ್ರ ಜೊತೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಇಡೀ ನನ್ನ ಟೀಮ್ಗೆ ಥ್ಯಾಂಕ್ ಯು. ಎಸ್, ನಾವು ನೆಕ್ಸ್ಟ್ ಮಂತ್ ಮಿಡ್ ವೀಕ್ ಅವ್ರ ಎಂಡಲ್ಲಿ ಬರ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಸೀನಿಯರ್ ಒಂಥರ ಬೇಜಾರಾಗುತ್ತೆ ನನಗೆ. ಎಲ್ಲ ಇಂಟ್ರೆಸ್ಟ್ ಸಿಕ್ಕುವಾಗ ಚೆನ್ನಾಗಿರುತ್ತೆ, ಒಂದು 0.5% ಜಾಸ್ತಿ. ಬಟ್ ಈಗ ನಾನು ಇನ್ನೂ ಹೆಂಗಾಗಿದ್ದೀನಿ ಅಂತ ನನ್ನ ಹೆಂಡತಿ ಮುಂದೆ ಏನೇನೋ ಪಾಪ ಪ್ಲ್ಯಾನ್ ಮಾಡ್ತೀನಿ, ಸೀನಿಯರು ಅಂದ್ಬಿಟ್ಟು ನಮ್ಮನ್ನು ಡೌನ್ ಮಾಡ್ತಾರೆ. ಏನೇಹೋ ಈಗ ಎಲ್ಲ ಬಂದಿರೋ ಎಲ್ಲರಿಗೂ, ವಿಶೇಷವಾಗಿ ಪತ್ರಿಕಾ ಪ್ರತಿನಿಧಿಗಳು, ಮಾಧ್ಯಮದವರು, ಯಾಕಂದರೆ ಅವರು ಎಲ್ಲರಿಗೂ ನಾನು ಕೆಲಸ ಮಾಡೋಕೆ ಗೊತ್ತು. ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಅದಕ್ಕೆ ಮಹತ್ವ ಇದೆ, ಬೆಲೆ ಇದೆ. ಏನೋ ಒಂದು ಮಾಡಬೇಕಾಗಿರುತ್ತೆ, ಏನೋ ಕೆಲಸಗಳು ಬಾಕಿ ಇರುತ್ತೆ. ಓಡ್ತಾ ಇದ್ದೆ ನಾನು ರೂಪತರ ಸ್ಟಾಫ್ ಆದಾಗ 20 ಆರ್ಟಿಕಲ್ ಬರ್ಕೊಡ್ಬೇಕು ನೀನು ಅಂತ ಕೂತ್ಬಿಟ್ರು. 20 ಒಂದು ಅರುಂಧತಿ ನಾಗವನ್ನು ನೋಡೋಕ್ಕಿಲ್ಲ, ಕಂಟ್ರಿ ಕ್ಲಬ್ಗೆ ಹೋಗ್ಬೇಕು. ಇಲ್ಲೂ ಆ ಗಡಿಬಿಡಿಗಳಲ್ಲಿ ಇಷ್ಟೆಲ್ಲ ವ್ಯವಧಾನದಿಂದ ಸಮಾಧಾನದಿಂದ ಎಲ್ಲ ಟೈಮ್ ಮಾಡ್ಕೊಂಡು ಬಂದಿದ್ದೀರ. ಆಮೇಲೆ ನನ್ನ ವೃತ್ತಿ ಇದ್ದಿದ್ದು ಬರೆಯೋದಿತ್ತು, ಆದರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ 3 ಜನ ಕೂತಿದ್ದಾರೆ ನಮ್ಮ ಛಾಯಾಚಿತ್ರರು. ಇದನ್ನೇ ನಾನು ಭಾಳ ನೆಚ್ಚಿಕೊಂಡು, ಭಾಳ ಪ್ರೀತಿಯಿಂದ, ಭಾಳ ಇಷ್ಟಪಟ್ಟು ಮಾಡಿದ್ದು. ಸ್ಟಾರ್ಡಸ್ಟ್ವರೆಗೂ ಹೋಗ್ಬಿಟ್ಟು ಟೈಮ್ಸ್ ಆಫ್ ಇಂಡಿಯಾಗೂ ವರ್ಕ್ ಮಾಡೋವರೆಗೂ ನನಗೆ ಈ ಕನ್ನಡ ಇದು ಕರ್ಕೊಂಡೋಯ್ತು. ಸೊ ನಿಮ್ಮ ಛಾಯಾಗ್ರಾಹಕರಿಗೂ ನನ್ನ ವಿಶೇಷವಾದ ನಮಸ್ಕಾರಗಳು. ನಾಗೇಶ್ ಕುಮಾರ್ ಅಂತೂ ಪಾಪ ಅವರ ಮನೆಯಲ್ಲಿ ಬೇರೆ ಬೇರೆ ಕಷ್ಟಗಳಿದ್ದಾವೆ, ಬೇರೆ ಬೇರೆ ತೊಂದರೆಗಳಿದ್ದಾರೆ. ಆದರೂ ಇಲ್ಲ ಕಣ ಬರ್ತೀನಿ ಅಂತ ಬಂದಿದ್ದಾರೆ. ಯಾಕಂದರೆ ಆ ಕಷ್ಟಗಳು ನನಗೆ ಗೊತ್ತು ಏನು ಅಂತ, ಅದನ್ನೆಲ್ಲ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಸೊ ಎಲ್ಲರಿಗೂ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ
ಹಾಗೂ ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊತ್ತು ಎಲ್ಲ ವಿಷಯಗಳನ್ನ ಹಂಚ್ಕೊಂಡಿದ್ದೀವಿ. ಥ್ಯಾಂಕ್ ಯು, ಹೊಸದೊಂದು ಸಿಕ್ತು. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಆಗಲೇ ನಮ್ಮ ತಂದೆಯವ್ರಿಗೆ ಒಂದು ಮಾತು ಹೇಳಿದ್ರಿ, ಬಿಡಪ್ಪ ನಮ್ಮ ಮಗ ಒಂದು ಒಳ್ಳೆ ಹೀರೋ ಆಗ್ತಾನೆ ಕನ್ನಡ ಚಿತ್ರರಂಗದಲ್ಲಿ ಅಂತ. ಖಂಡಿತ ಆ ಮಾತನ್ನ ನಾನು ಉಳಿಸ್ಕೊತೀನಿ, ಮಾಡ್ತೀನಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದ. ಜೊತೆಗೆ ಒಂದು ವಿಶೇಷವಾಗಿ ನನ್ನ ಜೊತೆ ನಮ್ಮ ಸುನಿಲ್ ಶೇಷಿಯವರು ಈ ಚಿತ್ರದಲ್ಲಿ ಆರಂಭದಿಂದ ಹಿಡಿದು ಕೊನೆ ಇಂಥದ್ದು ಟುಡೇವರೆಗೂ ನಮ್ಮ ಬೆನ್ನೆಲುಬಾಗಿ ನಮ್ಮ ಟೆಕಿಲಾ ಚಿತ್ರದ ಬೆನ್ನೆಲುಬಾಗಿದ್ದಾರೆ. ಜೊತೆಗೆ ನಮ್ಮ ಚಂತಮಣ್ಣ ಅವರ ಸ್ನೇಹಿತರಾದ ಹರ್ಷ ಅವರು ಕೂಡ ದಬಾಸ್ಪೇಟೆ, ಅವರು ಕೂಡ ಅಷ್ಟೇ ಆರಂಭದಿಂದ ನಮ್ಮ ಚಿತ್ರತಂಡದ ಹಿಂದೆ ಇದ್ದಾರೆ. ಹಾಗೂ ಮೈಸೂರು ಲ್ಯಾಂಪ್ ಗಂಗಾಧರ್ ಅವರು ಕೂಡ ಅಷ್ಟೇ. ಇವರೆಲ್ಲ ನಮ್ಮ ಜೊತೆಲಿ ಜರ್ನಿಯಲ್ಲಿ ಹಿಂದೆ ಜೊತೆಲಿದ್ದಾರೆ, ಮುಂದೆ ಇರ್ತಾರೆ. ಧನ್ಯವಾದ ಸ್ನೇಹಿತರೆ ಎಲ್ಲರಿಗೂ.